ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ದೆ. ನಿಮ್ಗೆ ಏನೇನು ಡೌಟ್ ಇದೆ, ಟೆಕ್ನಿಕಲ್ ಡೌಟು ನನಗೆ ಕೇಳಿ, ನೆಕ್ಸ್ಟು Q&A ಸೆಕೆಂಡ್ ಪಾರ್ಟ್ ಮಾಡ್ತೀನಿ ಅಂತ ಹಾಕಿದ್ದೆ. ಆ ಕಾಮೆಂಟಿಂದ ಮತ್ತು ಬೇರೆ ಕಡೆ ನನಗೆ ಮೆಸೇಜ್ ಬರೋದು, ಬೇರೆ ಬೇರೆ ವೀಡಿಯೋಗಳಿಗೂ ಕಾಮೆಂಟ್ ಬಂದಿರೋದು, ಎಲ್ಲ ಕಾಮೆಂಟ್ಗಳನ್ನ ತಗೊಂಡು ನಾನು ಒಂದೇ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮುಗಿಯೋ ಅಷ್ಟೊತ್ತಿಗೆ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಕ್ಲಿಯರಾಗಿ ಒಂದು ಪಿಕ್ಚರ್ ಬಂದಿರುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಇಲ್ಲಿ ಯಾರದೇ ನೇಮ್ ತೊಗೊಳಲ್ಲ, ಜಸ್ಟ್ ಕ್ವಶನ್ ಓದ್ಕೊಂಡು ಹೋಗ್ತೀನಿ, ಆ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಮೊದಲನೇ ಕ್ವಶನ್ ಕೇಳಿದ್ದಾರೆ, ವಾಟ್ ಆರ್ ದ ಪಾಯಿಂಟ್ಸ್ ಸಿ ವೆನ್ ಸೆಲೆಕ್ಟ್ ಅ ಮ್ಯೂಚುವಲ್ ಫಂಡ್ ವಿಚ್ ಗಿವ್ ಹೈ ರಿಟರ್ನ್. ಮ್ಯೂಚುವಲ್ ಫಂಡಲ್ಲಿ 3 ಥರ ಮ್ಯೂಚುವಲ್ ಫಂಡ್ ಬರ್ತವೆ. ಒಂದು ಲಾರ್ಜ್ ಕ್ಯಾಪು, ಒಂದು ಮಿಡ್ ಕ್ಯಾಪು, ಒಂದು ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ಆ ಮ್ಯೂಚುವಲ್ ಫಂಡ್ ಕಂಪ್ನಿ ಏನು ಮಾಡುತ್ತೆ, ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. HDFC ಬ್ಯಾಂಕ್, SBI, ITC, ರಿಲಯನ್ಸ್, TCS, ಇನ್ಫೋಸಿಸ್, ಈ ಥರ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ತುಂಬ ಲೋ ಇರುತ್ತೆ. ಯಾಕಂದರೆ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ, ITC ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿ, ITCದು ಮಾರ್ಕೆಟ್ ಕ್ಯಾಪು 5 ಲಕ್ಷ ಕೋಟಿ ಇದೆ, ಓಕೆನಾ. ಈಗ ನೀವೇ ಯೋಚನೆ ಮಾಡಿ, ITC ರೆವಿನ್ಯೂ ಮಾಡೋದು ಹೆಂಗೆ ಹೇಳಿ. ITCಗೆ ಮೇಜರ್ಲಿ 80% ರೆವಿನ್ಯೂ ಬರೋದು ಸಿಗರೇಟ್ಸಿಂದ. ಈ ಮುಂದಿನ ವರ್ಷದಿಂದ ಸಿಗರೇಟ್ಸ್ ಯಾವ್ದಾದ್ರು ಕಮ್ಮಿ ಆಗ್ತಾರಾ, ಜಾಸ್ತಿ ಆಗ್ತಾರಾ? ಜಾಸ್ತಿ ಆಗೇ ಆಗ್ತಾರಾ? ಅಂದರೆ ಬಿರಿ ಜಾಸ್ತಿ ಆಗಲ್ಲ. ಅಂದರೆ 100 ಜನ ಸಿಗರೇಟ್ ಸೇರ್ತಿರೋರು ಇದ್ದಕ್ಕಿದ್ದಂಗೆ 200 ಆಗಲ್ಲ, 150 ಆಗಲ್ಲ, ಮೇ ಬಿ 101, 102, 103 ಈ ಥರ ಆಗ್ತಾರೆ. 101, 102, 105, 110 ಈ ಥರ ಆಗ್ತಾರೆ. ಒಂದೇ ಸಲ 150, 200 ಆಗಲ್ಲ. ಇಲ್ಲಿ ಗ್ರೋತ್ ಕೂಡ ಸ್ಲೋ ಇರುತ್ತೆ, ಮತ್ತು ಕೆಳಗೆ ಬರೋ ಚಾನ್ಸ್ ಕೂಡ ಸ್ಲೋ ಇರುತ್ತೆ. ಯಾಕಂದರೆ ಬಿಸ್ನೆಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನಿಧಾನ ಗ್ರೋ ಆಗ್ತಾ ಇರುತ್ತೆ. ಅಷ್ಟು ಸುಲಭ ಕೆಳಗೂ ಕೂಡ ಬರಲ್ಲ. ಇದನ್ನು ಲಾರ್ಜ್ ಕ್ಯಾಪ್ ಅಂತಾರೆ. ನೀವು ಏನಾದರೂ ಯಾವುದೇ ಥರ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ನನಗೆ ರಿಸ್ಕ್ ಬೇಡ, ನನಗೆ ರಿಟರ್ನ್ ಸ್ವಲ್ಪ ಮೀಡಿಯಮ್ ಆಗಿ ಸಿಕ್ಕರೂ ಸಾಕು, ನನಗೆ ರಿಸ್ಕ್ ಜಾಸ್ತಿ ಬೇಡ ಅನ್ನೋರು ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಡೆ ಹೋಗ್ಬೋದು. ನಾರ್ಮಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಇಂಡೆಕ್ಸ್ನ ಬೀಟ್ ಮಾಡೋದೇ ಕಷ್ಟ. ಇಂಡೆಕ್ಸ್ ಅಂದರೆ Nifty 50 ಇದೆಯಲ್ಲ, Nifty 50 ಒಂದು ಇಂಡೆಕ್ಸ್. ನಿಫ್ಟಿನಲ್ಲಿ 50 ಕಂಪ್ನೀಸ್ ಇದ್ದಾವೆ. ನಿಫ್ಟಿ ಏನಾದರೂ 12-13% ರಿಟರ್ನ್ ಕೊಟ್ಟಿದೆ ಅಂದರೆ ಈ ಮ್ಯೂಚುವಲ್ ಫಂಡು ಅಟ್ಲೀಸ್ಟು 13-14% ರಿಟರ್ನ್ ಕೊಟ್ಟಿರಬೇಕು. ನಿಫ್ಟಿಗಿನ್ನ 2-3% ಜಾಸ್ತಿ ಕೊಟ್ಟಿರಬೇಕು. ಬಟ್ ಎಲ್ಲ ಮ್ಯೂಚುವಲ್ ಫಂಡ್ಗಳು ಕೊಡಲ್ಲ. ನೀವು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ತಲೆನೋವು ಅನ್ನೋಂಗಿದ್ರೆ, ನೀವು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ಜಸ್ಟ್ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಬಿಡಿ. ಇಂಡೆಕ್ಸ್ ಫಂಡ್ ಅಂತ ಏನೇನು ಬರುತ್ತೆ, ಎಲ್ಲ ಮ್ಯೂಚುವಲ್ ಫಂಡಲ್ಲೂ ಇಂಡೆಕ್ಸ್ ಫಂಡ್ ಇದ್ದಾವೆ. ನೀವು ಜಸ್ಟ್ ಹೋಗಿ ಸರ್ಚ್ ಮಾಡಿ ಇಂಡೆಕ್ಸ್ ಫಂಡ್ ಅಂತ. Nifty 50 ಇಂಡೆಕ್ಸ್ ಫಂಡ್ ಇದೆ, Sensex 30 ಇಂಡೆಕ್ಸ್ ಫಂಡ್ ಇದೆ. ಲಾರ್ಜ್ ಕ್ಯಾಪಲ್ಲಿ ಮಾತ್ರ ನೀವು ಯಾವಾಗಲೂ ಇಂಡೆಕ್ಸ್ ಫಂಡಲ್ಲೇ ಹೋಗಿ, ಬೇರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲನೂ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಇಲ್ಲಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ಇಂಡೆಕ್ಸ್ ಫಂಡ್ನ ಬೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸೇಮ್ ಈ ನಿಫ್ಟಿನಲ್ಲಿ ಏನಿದೆಯೋ ಸೇಮ್ ಇವನು ಕೂಡ ಅಷ್ಟೇ ಇಟ್ಕೊಬೇಕು. ಸೆಬಿ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಸೆಬಿ ಹೇಳುತ್ತೆ ಈ ಕಂಪ್ನಿ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದಲ್ಲಿ ಇದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋಂಗಿಲ್ಲ ನೀನು ಅಂತೆಲ್ಲನೂ. ಬಟ್ ಇಲ್ಲಿ ಅವ್ರಿಗೆ ಆ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಇಂಡೆಕ್ಸ್ನ ಬೀಟ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕಿಂತ ನಾವು ಡೈರೆಕ್ಟ್ ಹೋಗ್ಬಿಟ್ಟು Nifty 50 ಮೇಲೆ ಇನ್ವೆಸ್ಟ್ ಮಾಡಿ, ಇಲ್ಲ Sensex 30 ಮೇಲೆ ಇನ್ವೆಸ್ಟ್ ಮಾಡಿ ಅಷ್ಟೇ. ಬೇರೆ ಏನು ತಲೆ ಕೆಡಿಸ್ಕೊಂಬೇಡಿ. ನೀವು ತುಂಬ ಸೇಫ್ ಬೇಕು ಅನ್ನೋರು, ನನಗೆ ತುಂಬ ಸೇಫ್ ಆಗಿರಬೇಕು, ಸ್ಟೇಬಲ್ ಆಗಿರಬೇಕು, ನನಗೆ ವರ್ಷಕ್ಕೆ 12-13% ರಿಟರ್ನ್ ಬೇಕು ಸಾಕು ನನಗೆ ಅಷ್ಟು ಅನ್ನೋರು. ಎರಡನೇದು ಬರುತ್ತೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ. ಮಿಡ್ ಕ್ಯಾಪ್ ಅಂದರೆ ಕಂಪ್ನಿ ಆಲ್ರೆಡಿ ಗ್ರೋ ಆಗ್ತಿರೋ ಕಂಪ್ನಿಗಳು ಇರ್ತವೆ, ಮೀಡಿಯಮ್ ರೇಂಜಲ್ಲಿ ಇರ್ತಾವೆ ಕಂಪ್ನಿಗಳು, ಬಟ್ ಮೀಡಿಯಮಾಗೆ ಗ್ರೋ ಆಗ್ತಾ ಇರ್ತವೆ. ಬಟ್ ಫಾಲ್ ಆದರೂ ಮೀಡಿಯಮಾಗೆ ಫಾಲ್ ಆಗುತ್ತೆ. ಒಂಥರ ರಿಸ್ಕ್ ರಿವಾರ್ಡು ಸೇಮ್ ಇರುತ್ತೆ, ಮೀಡಿಯಮ್ ರೇಂಜಲ್ಲಿ ಇರುತ್ತೆ. ನಿಮಗೆ ಇದರಲ್ಲಿ 15-18% ರಿಟರ್ನ್ ಸಿಗ್ಬೋದು ಲಾಂಗ್ ಟರ್ಮಲ್ಲಿ. ಶಾರ್ಟ್ ಟರ್ಮಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡೋಂಗಿದ್ರೆ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಲೇಬೇಡಿ. ನಿಮ್ಗೆ ಏನಾದರೂ 5 ವರ್ಷ ಮೇಲ್ಗಡೆ ನನಗೆ ಗೋಲ್ ಇದೆ, 5 ವರ್ಷ ಬಿಟ್ಬಿಟ್ಟು ನಾನು ವಿಡ್ರಾ ಮಾಡಲ್ಲ ಅನ್ನಂಗಿದ್ರೆ ಮಾತ್ರ ನೀವು ಮಿಡ್ ಕ್ಯಾಪಲ್ಲಿ ಹೋಗಿ. ಮಿಡ್ ಕ್ಯಾಪಲ್ಲಿ ನೀವು ಯಾವ ಥರ ಫಂಡ್ ಸೆಲೆಕ್ಟ್ ಮಾಡ್ಬೋದು, ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಏಂಜಲ್ ಒನ್ ಆ್ಯಪಲ್ಲೇ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಂಡರ್ಗೂ ನೋಡಿ. ಸ್ಮಾಲ್ ಕ್ಯಾಪ್ ಸಮೇತ ಸ್ಮಾಲ್ ಕ್ಯಾಪಲ್ಲಿ ನಾರ್ಮಲಿ ಹೋಗ್ಬಿಡಿ. ಸ್ವಲ್ಪ ಈಗ ನೀವು 10,000 ಇನ್ವೆಸ್ಟ್ ಮಾಡ್ತಿದ್ರೆ ಅದರಲ್ಲಿ ಒಂದು 2,000 ಸ್ಮಾಲ್ ಕ್ಯಾಪಲ್ಲಿ ಹಾಕಿ. ರಿಸ್ಕ್ ತೊಗೊಳ್ಳಿ, ರಿಸ್ಕ್ ರಿವಾರ್ಡ್. ಅದ್ರ ಸ್ಮಾಲ್ ಕ್ಯಾಪ್ ರಿಟರ್ನ್ ಸ್ವಲ್ಪ ಜಾಸ್ತಿ ಇರುತ್ತೆ, 22-23% ಎಲ್ಲ ರಿಟರ್ನ್ ಕೊಡೋ ಚಾನ್ಸ್ ಇದೆ ಸ್ಮಾಲ್ ಕ್ಯಾಪ್. ಬಟ್ ರಿಸ್ಕ್ ಹಂಗೆ ಇರುತ್ತೆ. ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಸ್ಮಾಲ್ ಕ್ಯಾಪಲ್ಲಿ. ಜಸ್ಟು ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ 10% or 20% ಅಷ್ಟೇ ಇನ್ವೆಸ್ಟ್ ಮಾಡಿ. ಇನ್ನೊಂದು ಬರುತ್ತೆ ಫ್ಲೆಕ್ಸಿ ಕ್ಯಾಪ್ ಅಂತ. ಫ್ಲೆಕ್ಸಿ ಕ್ಯಾಪ್ ಅಂದರೆ ಇದರಲ್ಲಿ ಲಾರ್ಜ್ ಕ್ಯಾಪು ಇರುತ್ತೆ, ಮಿಡ್ ಕ್ಯಾಪು ಇರುತ್ತೆ, ಸ್ಮಾಲ್ ಕ್ಯಾಪು ಇರುತ್ತೆ. ಇದರಲ್ಲಿ ಯಾವುದೇ ಥರ ರೂಲ್ಸ್ ಇರಲ್ಲ, ಲಾರ್ಜ್ ಕ್ಯಾಪೇ ಸ್ಮಾಲ್ ಕ್ಯಾಪೇ ಅಂತ 3 ಇರುತ್ತೆ. ಮುಂಚೆ ಇವ್ರು ಏನು ಮಾಡೋರು, ಮ್ಯೂಚುವಲ್ ಫಂಡ್ ಕಂಪ್ನಿಗಳು 100 ಹೆಸರಿಡೋರು. ಒಂದೇ ಒಂದು ಫಂಡಿಗೆ ಒಂದೇ ಒಂದು ಸ್ಟಾಕ್ ಇಟ್ಕೊಂಡು 100 ಹೆಸರು ಇಟ್ಕೊಂಡು ಬರೋರು. ಅಂದರೆ ಅದಕ್ಕೆ ಆರ್ಬಿಟ್ರಾಜು ಅದು ಇದು ಆಳ ಮೂಳ ಅಂತ ಹೆಸರಿಟ್ಕೊಂಬರೋರು. ಇನ್ವೆಸ್ಟ್ ಮಾಡೋರಿಗೆ ಕನ್ಫ್ಯೂಸ್ ಆಗಿಬಿಡೋದು. ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇರೋದೇ 5. ಒಂದು ಇಂಡೆಕ್ಸ್ ಫಂಡ್ ಅಂದರೆ ಡೈರೆಕ್ಟಾಗಿ ನಾವು ನಿಫ್ಟಿ ಇಲ್ಲ ಸೆನ್ಸೆಕ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಇಲ್ಲ ಒಂದು ಲಾರ್ಜ್ ಕ್ಯಾಪು, ಇಲ್ಲ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಫ್ಲೆಕ್ಸಿ ಕ್ಯಾಪು. ಈ 5 ಮಾತ್ರ ಜ್ಞಾಪನ ಇಟ್ಕೊಳ್ಳಿ. 5 ರಿಸ್ಕ್ ರಿವಾರ್ಡ್ ನಿಮಗೆ ಹೇಳಿದ್ದೀನಿ, ನಿಮಗೆ ಯಾವ ಥರ ರಿಸ್ಕ್ ಇರುತ್ತೆ, ಯಾವ ಥರ ರಿಟರ್ನ್ ಇರುತ್ತೆ ಇದರಲ್ಲಿ ಅಂತ. ಫ್ಲೆಕ್ಸಿ ಕ್ಯಾಪ್ ಬಂದ್ಬಿಟ್ಟು, ಫ್ಲೆಕ್ಸಿ ಕ್ಯಾಪು ನನ್ನ ಪ್ರಕಾರ ಬೆಸ್ಟು.
ಯಾಕಂದರೆ ಇದರಲ್ಲಿ ಲಾರ್ಜ್ ಕ್ಯಾಪು ಇರುತ್ತೆ, ಮಿಡ್ ಕ್ಯಾಪು ಇರುತ್ತೆ, ಸ್ಮಾಲ್ ಕ್ಯಾಪು ಇರುತ್ತೆ. ನಿಮಗೆ ಚೌಚೌ ಥರ ಎಲ್ಲನೂ ಮಿಕ್ಸ್ ಇರುತ್ತೆ. ಇಲ್ಲಿ ರಿಟರ್ನು ಇಂಡೆಕ್ಸ್ ಬೀಟ್ ಮಾಡೋ ರಿಟರ್ನ್ ಸಿಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಡೌನ್ ಸೈಡ್ ರಿಸ್ಕು ಮಿಡ್ ಕ್ಯಾಪಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಸರ್ SIPಗೂ ಮ್ಯೂಚುವಲ್ ಫಂಡ್ಗೂ ಏನು ಸರ್ ವ್ಯತ್ಯಾಸ? ಎರಡು ಒಂದೇನಾ ಇಲ್ಲ ಎರಡು ಬೇರೆ ಬೇರೆನಾ? ಈ ಕ್ವಶನ್ ಅಂತೂ ತುಂಬ ಜನದ ತಲೆಯಲ್ಲಿರುತ್ತೆ. ತುಂಬ ಜನದ ತಲೆಯಲ್ಲೇನು, ನಾನು ಫಸ್ಟ್ಗೆ ಹಂಗೆ ಅಂದ್ಕೊಂಡಿದ್ದೆ ಅದೇ ಬೇರೆ ಇದೇ ಬೇರೆ ಅಂತ. ಆ್ಯಕ್ಚುಲಿ ಎರಡು ಒಂದೇನೆ. SIP ಅನ್ನೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಅಂದರೆ ನೀವು ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಎಲ್ಲಿ? ಮ್ಯೂಚುವಲ್ ಫಂಡಲ್ಲಿ. ಈಗಲ್ಲ ನೀವು ಬ್ಯಾಂಕಲ್ಲಿ ತಿಂಗಳ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ಅದನ್ನು ಕೂಡ SIPನೇ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದು. ನೀವು ಇನ್ವೆಸ್ಟ್ಮೆಂಟ್ನ ಎಲ್ಲಿ ಬೇಕಿರೂ ಮಾಡ್ಬೋದು. ಬ್ಯಾಂಕಲ್ಲಿ ಮಾಡ್ಬೋದು, ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು. ನೀವು ಸೈಟಲ್ಲಿ ಕೂಡ ಸೈಟ್ ಓನರ್ ಏನಾದರೂ ಒಪ್ಕೊಂಡು ನಿಮ್ಗೆ 10 ಲಕ್ಷದ ಸೈಟು ಇಲ್ಲ ನನಗೆ ತಿಂಗಳ 10,000 ಕೊಡ್ಕೊಂಡು ಹೋಗಪ್ಪ ನೆಕ್ಸ್ಟ್ 10 ವರ್ಷ ಅಂತ ಹೇಳಿದ್ರೆ ಅದು ಕೂಡ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನೇ. ಸಿಸ್ಟಮ್ಯಾಟಿಕ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗೋದನ್ನ SIP ಅಂತ ಕರೀತಾರೆ. ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಏನು ಮಾಡ್ತಿದ್ದೀರಾ ನೀವು? ಮ್ಯೂಚುವಲ್ ಫಂಡಲ್ಲಿ ನೀವು ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಈಗ ಯಾರೋ ಒಬ್ಬನ ಹತ್ರ 1 ಲಕ್ಷ ರೂಪಾಯಿ ಇದೆ, ಅವನು 1 ಲಕ್ಷ ರೂಪಾಯಿ ಡೈರೆಕ್ಟಾಗಿ ಹೋಗಿ ಹಾಕ್ತಾನೆ, ಅದು ಲಂಸಮ್ಮ. ಈಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇಲ್ಲ, ಏನು ಮಾಡ್ತಿದ್ದೀರಾ? 5,000 ಸಾವಿರ 10,000 ನೀವು ತಿಂಗಳ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಈಗ ಒಂದೇ ಸಲ ಲಂಸಮ್ ಇನ್ವೆಸ್ಟ್ ಮಾಡೋರ್ಗು SIP ಇನ್ವೆಸ್ಟ್ ಮಾಡೋರ್ಗು ಏನು ವ್ಯತ್ಯಾಸ ಅಂದರೆ, ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, ನಾನು ಇವಾಗ ಏನು ಮಾಡ್ತೀನಿ, ನಾನು ಈ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡ್ತೀನಿ ಇವತ್ತು. ಇವಾಗ ನಿಫ್ಟಿ 20,000 ಇದೆ ಅಂದ್ಕೊಳ್ಳಿ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ನಿಫ್ಟಿ ಸಡನ್ನಾಗಿ 18,000 ಬಂತು, ನಾನು 1,80,000 ಬರುತ್ತೆ. ನಿಫ್ಟಿ ಏನಾದರೂ 16,000 ಬಂತು, 1,70,000 ಬರುತ್ತೆ. ಈ ಥರ ನಿಫ್ಟಿ ಡೌನ್ ಆದರೆ ಮೇಲೆ ಹೋದರೆ ಇದು ಅದೇ ಥರ ಹೋಗ್ತಾ ಇರುತ್ತೆ. ಅದೇ ಥರ ಹೋಗಲ್ಲ, ಬಟ್ ನೀವು ಇಂಡೆಕ್ಸ್ ಫಂಡಲ್ಲಿ ಮಾಡಿದರೆ ಸೇಮು. ನೀವು ಇಂಡೆಕ್ಸ್ ಫಂಡಲ್ಲಿ ಮಾಡಿದರೆ ಸೇಮು, ಬಟ್ ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ಇದು ಸೇಮ್ ಅದೇ ಥರ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಈ ಥರ ಆಗುತ್ತೆ. ಅದೇ SIP ಮಾಡೋದು ಅಂತ ಏನಾಗೋದು ಗೊತ್ತಾ? ನಿಫ್ಟಿ 20,000 ಇದೆ, ಇಲ್ಲಿ 10,000 ಹಾಕಿದ್ದೀನಾ, 20,000ದಲ್ಲಿ ನಿಫ್ಟಿ ಮತ್ತೆ 18,000 ಬರುತ್ತೆ, ಇಲ್ಲೊಂದು 10,000 ಹಾಕಿದ್ದೀನಿ. ನಿಫ್ಟಿ 16,000 ಬರುತ್ತೆ, ಇಲ್ಲೊಂದು 10,000 ಹಾಕಿದ್ದೀನಿ. ಮತ್ತು 17,000 ಹೋಗುತ್ತೆ, ಇಲ್ಲೂ 10,000 ಹಾಕಿದ್ದೀನಿ. ಮತ್ತು 18,000 ಹೋಗುತ್ತೆ, ಇಲ್ಲೂ 10,000 ಹಾಕಿದ್ದೀನಿ. ಈ ಥರ ಮೇಲೆ ಕೆಳಗೆ ಬಂದರೂ ಕೂಡ ನನ್ನ ದುಡ್ಡು ಇನ್ವೆಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಕೆಳಗೆ ಬಂದರೆ ಜಾಸ್ತಿ ಇನ್ವೆಸ್ಟ್ ಆಗೋದು. ಕೆಳಗೆ ಬಂದ ತಕ್ಷಣ ನೀವು ಖುಷಿ ಆಗಬೇಕಲ್ಲ. ಒಂದು ನೀವು ಬಟ್ಟೆ ತಗೊಳ್ಬೇಕಂತ ಹೋಗಿದ್ದೀರಾ, ಬಟ್ಟೆನಲ್ಲಿ ಡಿಸ್ಕೌಂಟ್ ಕೊಟ್ಟ ತಕ್ಷಣ ಎಷ್ಟು ಖುಷಿ ಆಗಿಬಿಡ್ತೀರಲ್ಲ. 1,000 ರೂಪಾಯಿದು ಒಂದು ಶರ್ಟ್ನ 500 ರೂಪಾಯಿ ಕೊಟ್ಟ ತಕ್ಷಣ ಫುಲ್ ಖುಷಿ ಆಗಿಬಿಡ್ತೀರಾ. ಅದೇ ಯಾಕೆ ಇಲ್ಲಿ ನಿಮಗೆ ಕಮ್ಮಿ ವ್ಯಾಲ್ಯೂ ಸಿಕ್ಕರೆ ಎದುರ್ಕೊಂತೀರಾ? ಕಮ್ಮಿ ವ್ಯಾಲ್ಯೂ ಸಿಕ್ತಲೂ ಖುಷಿ ಆಗಬೇಕು. ಬಿಕಾಸ್ ಇಲ್ಲಿಂದ ರಿಕವರ್ ಆದಾಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡೋರಿಗಿಂತ ಜಾಸ್ತಿ ದುಡ್ಡು ಮಾಡಿರ್ತೀರ. ಯಾಕಂದರೆ ಇವನು ನಿಫ್ಟಿ 20,000 ಇದ್ದಾಗ ಇವೊಂದು 1 ಲಕ್ಷ ಇನ್ವೆಸ್ಟ್ ಆಗಿದರೆ ನಿಮ್ಮದು ಇಲ್ಲಿ ಕೆಳಗೆ ಮೇಲೆ ಬೈಯಾಗಿ ನಿಮಗೆ 18,000 ರೇಂಜಲ್ಲಿ ಬಂದಿರುತ್ತೆ. ಇವನಿಗಿನ್ನ 10% ಕಮ್ಮಿಗೆ ಸಿಕ್ಕಿರುತ್ತೆ ನಿಮಗೆ. ಅದಕ್ಕೇನೆ SIP ಬೆಸ್ಟು. ಲಮ್ಸಮ್ ಬೆಸ್ಟೇ. ಈಗ ಎಲ್ಲರ ಹತ್ರನೂ ಒಂದೇ ಸಲ ದುಡ್ಡು ಇರಲ್ಲ ತಿಂಗಳ ಇನ್ವೆಸ್ಟ್ ಮಾಡೋಕ್ಕೆ. ಲಮ್ಸಮ್ ಯಾರಿಗೆ ಬೆಸ್ಟ್ ಅಂದರೆ ಲಮ್ಸಮ್ಮು ಬೆಸ್ಟೇ. ಲಮ್ಸಮ್ ಒಂದೊಂದು ಸಲ ಮಾರ್ಕೆಟ್ 20 ಇದ್ದಿದ್ದು 25 ಹೋಗ್ಬಿಟ್ಟಾಗ ಇವನು ದುಡ್ಡು ಮಾಡ್ತಾನೆ ಜಾಸ್ತಿ. ಬಟ್ ಮಾರ್ಕೆಟ್ ಯಾವಾಗಲೂ ಹಿಂಗೆ ಹೋಗಲ್ಲ. ಮಾರ್ಕೆಟ್ ಯಾವಾಗಲೂ ಕೂಡ ಹಿಂಗೆ ಹೋಗೋದ್ರಿಂದ SIP ಬೆಸ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ಲಮ್ಸಮ್ಮು ಹಾಕಿದ್ರೆ ಬೆಸ್ಟೇ, ನಿಮ್ಮದು ಏನು ವ್ಯತ್ಯಾಸ ಆಗಲ್ಲ. ಬಟ್ SIP ನನಗೆ ರಿಟರ್ನ್ ಜಾಸ್ತಿ ಸಿಗುತ್ತೆ ಲಮ್ಸಮ್ಗಿನ್ನ, ನನ್ನ ಪ್ರಕಾರ, ನಾನು ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ನು, how to find potential mutual fund, like what are the strategies for basic requirement, consider it is a good mutual fund or for long term one. ಈ ಥರ ನಮಗೆ ಯಾವ ಥರ ಮ್ಯೂಚುವಲ್ ಫಂಡ್ ಬೆಸ್ಟು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಬಿಕಾಸ್ ನಾವು ಫಂಡ್ ಮ್ಯಾನೇಜರ್ದು ಬ್ಯಾಕ್ಗ್ರೌಂಡ್ ನೋಡಬೇಕಾಗುತ್ತೆ. ಫಂಡ್ ಮ್ಯಾನೇಜರೇ ಮೇಯ್ನು. ಯಾಕಂದರೆ ಫಂಡ್ ಮ್ಯಾನೇಜರ್ ಯಾವ ಥರ ಥಿಂಕ್ ಮಾಡ್ತಿದ್ದಾನೆ, ಅವನು ಯಾವ ಥರ ವೀವ್ ಇದೆ, ಫ್ಯೂಚರಲ್ಲಿ ಯಾವ ಥರ ಅವ್ನು ಥಿಂಕ್ ಮಾಡ್ತಿದ್ದಾನೆ, ಅದನ್ನ ನೋಡ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಇಂಡಿಯಾದಲ್ಲಿ ಆಲ್ಮೋಸ್ಟ್ 150 ಮ್ಯೂಚುವಲ್ ಫಂಡ್ ಕಂಪ್ನಿ ಇದ್ದಾವೆ. ಒಂದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಆದ್ರೂ 10 ಸ್ಕೀಮ್ ಇದ್ದಾವೆ. ಎಷ್ಟಾಯಿತು? ಆಲ್ಮೋಸ್ಟ್ 1,000ಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್, ಬರೀ ಮ್ಯೂಚುವಲ್ ಫಂಡೇ ಇದ್ದಾವೆ. ನಮಗಿಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗೋಗುತ್ತೆ, ಯಾವ ಮ್ಯೂಚುವಲ್ ಫಂಡ್ ತೊಗೊಳ್ಬೇಕು, ಯಾವ ಮ್ಯೂಚುವಲ್ ಫಂಡ್ ಬಿಡಬೇಕು, ಎಲ್ಲನೂ ರಿಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಏಂಜಲ್ ಏನು ಮಾಡಿದ್ದಾನೆ, ARQ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅವನು ಮುಂಚೆನೇ 2017-18 ತಂದು ಬಂದಿದ್ದ. ಅದೇನು ಮಾಡುತ್ತೆ, ಡೇಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಪಾಸ್ಟಲ್ಲಿರೋ ಡೇಟಾ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಅದು ಅನಲೈಸ್ ಮಾಡುತ್ತೆ. ಮೇ ಬಿ ಈ ಥರ ಮ್ಯೂಚುವಲ್ ಫಂಡು ಈ ಥರ ಹೋಗಿದೆ, ಅದೇ ಥರ ಮುಂದೇನೂ ಇದೇ ಹೋಗುತ್ತೆ ಅಂತ ಅದು ಅನಲೈಸ್ ಮಾಡುತ್ತೆ. ಇದೇ ನಿಜ ಅಂತ ಅಲ್ಲ, ನೀವು ರಿಸರ್ಚ್ ಮಾಡೋಕ್ಕೆ, ನೀವು ಸ್ವಲ್ಪ ತಿಳ್ಕೊಳಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು. ಇದನ್ನು ಯೂಸ್ ಮಾಡ್ಕೊಂಡು ನೀವು ಓನ್ ರಿಸರ್ಚ್ ಮಾಡ್ಬೋದು. ಓನ್ ರಿಸರ್ಚ್ ಮಾಡೋಕ್ಕೆ ನಿಮ್ಗೆ 1,000 ಮ್ಯೂಚುವಲ್ ಫಂಡಲ್ಲಿ ಹುಡ್ಕೋದು ಕಷ್ಟ ಅಲ್ಲ. ಹೆಂಗೆ ಹುಡುಕ್ಬೇಕು ಇದನ್ನು, ಇದೇ ಸರಿ ಇದೇ ತಪ್ಪು ಅಂತ ನಾನು ಎಲ್ಲನೂ ರಿಸರ್ಚ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅದಕ್ಕೆ ಇದು ಕೂಡ 5-6 ಮ್ಯೂಚುವಲ್ ಫಂಡು ಸಜೆಷನ್ ಕೊಡುತ್ತೆ. ನೀವು ಅದನ್ನು ತಗೊಂಡು ರಿಸರ್ಚ್ ಮಾಡ್ಬೋದು. ಅದನ್ನು ಏಂಜಲ್ ಒನ್ ಆ್ಯಪಲ್ಲಿ ಹೆಂಗೆ ನೋಡೋದು ಅಂದರೆ, ನೀವು ಏಂಜಲ್ ಒನ್ ಆ್ಯಪಲ್ಲಿ ಹೋಗಿ, ಏಂಜಲ್ ಒನ್ ಆ್ಯಪಲ್ಲಿ ಹೋದ ತಕ್ಷಣ ಇಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ. ಮ್ಯೂಚುವಲ್ ಫಂಡನ್ನ ಕ್ಲಿಕ್ ಮಾಡಿ.
ನೀವು ಮ್ಯೂಚುವಲ್ ಫಂಡ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ಮೋಸ್ಟ್ ಬಾಟ್ ಮ್ಯೂಚುವಲ್ ಫಂಡ್ ಆನ್ ಏಂಜಲ್ ಒನ್ ಅಂತ. ನೀವು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಡಿಸ್ಕವರ್ ಮ್ಯೂಚುವಲ್ ಫಂಡ್ ಅಂತ ಇದೆ ನೋಡಿ. ಡಿಸ್ಕವರ್ ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ವಿತ್ 100 ರೂಪೀಸ್ SIP ಇದೆ, 500 ರೂಪಾಯಿ SIP ಇದೆ. ನೀವು 500 ರೂಪಾಯಿಂದಲೂ SIP ಮಾಡ್ಬೋದು, 100 ರೂಪೀಸಿಂದನೂ ಮಾಡ್ಬೋದು. 100 ರೂಪೀಸ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ 100 ರೂಪೀಸ್ಗೆ ಯಾವುದು ಟಾಪ್ ರೇಟೆಡ್ ಅಂತ ಇದೆ ನೋಡಿ. ಫಸ್ಟು 2 ಇರೋದು ಟಾಪ್ ರೇಟೆಡ್ ಅಂತ ತೋರಿಸಿದ್ದಾನೆ ಏಂಜಲ್ಲು. ನೀವು ಇವೆರಡನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ರಿಸರ್ಚ್ ಮಾಡ್ಬೋದು. ಟೋಟಲ್ ಏಂಜಲಲ್ಲಿ 5 ಮ್ಯೂಚುವಲ್ ಫಂಡ್ಗಳು ರೆಕಮೆಂಡ್ ಕೊಡ್ತಾನೆ. ನೀವು ಆ ರೆಕಮೆಂಡೇಷನ್ನ ತಗೊಂಡು ನೀವು ಕೂಡ ಹೊರಗಡೆ ಹೋಗಿ ಅದನ್ನು ರಿಸರ್ಚ್ ಮಾಡ್ಬೋದು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ನೀವು ನಿಮಗೆ ಯಾವ ಥರ ಅದು ರಿಸರ್ಚ್ ಮಾಡಬೇಕಂತ ಅನಿಸುತ್ತೆ ಅದನ್ನೆಲ್ಲ ನೀವು ರಿಸರ್ಚ್ ಮಾಡ್ಬೋದು. ಅಲ್ಲಿ ನೀವು ಟಾಪ್ 2 ಅಂತ ಇರುತ್ತಲ್ಲ, ಟಾಪ್ 2ನೇ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅದು ಯಾವಾಗಲೂ ಹೈಯೆಸ್ಟ್ ರಿಟರ್ನ್ ಯಾವುದಿರುತ್ತೋ ಅದನ್ನೇ ಟಾಪ್ 2ಗೆ ಕೊಡುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲೇ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ನು, 5 ವರ್ಷಕ್ಕೆ SIP ಮಾಡಿದ ನಂತರ ಕೊನೆಗೆ 5 ವರ್ಷದಲ್ಲಿ ಶೇರ್ ಮಾರ್ಕೆಟ್ ಡೌನ್ ಆದರೆ ಲೈಕ್ ಚಾರ್ಜಸ್, ಗೌರ್ಮೆಂಟ್ ಟ್ಯಾಕ್ಸ್ ಪಾಲಿಸಿ ETC ಎಷ್ಟು ಎಫೆಕ್ಟ್ ಆಗುತ್ತೆ? ಇವ್ರೇನು ಕೇಳ್ತಿದ್ದಾರೆ ಅಂದರೆ, 5 ವರ್ಷ ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ, ಓಕೆ, ಬಿಡಿಸ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಬಿಡಿಸ್ಕೊಬೇಕು ಅನ್ನೋ ನೆಕ್ಸ್ಟ್ 2 ದಿವಸದಲ್ಲೇ ಮಾರ್ಕೆಟ್ ಡೌನ್ ಆಯಿತು, ಏನೋ ವರ್ಲ್ಡ್ ವಾರ್ ಆಯಿತು, ಇಲ್ಲ ಏನೋ ಗ್ಲೋಬಲಿ ಪ್ರಾಬ್ಲಮ್ ಆಯಿತು, ಅವಾಗ ಮಾರ್ಕೆಟ್ ಡೌನ್ ಆಯಿತು. ಆ ಟೈಮಲ್ಲಿ ನನ್ನ ದುಡ್ಡು ಡೌನ್ ಆಗಿಬಿಡುತ್ತಲ್ಲ ಸರ್ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನಿಮ್ದು ಏನಾದರೂ ಗೋಲ್ ಇರುತ್ತಲ್ಲ, ನಾನು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಈ ವಿಡಿಯೋ ನೋಡೋಕ್ಕೂ ಮುಂಚೆ ಈ ವಿಡಿಯೋ ಚೆಕ್ ಮಾಡಿ, ಈ ವಿಡಿಯೋ ಚೆಕ್ ಮಾಡ್ಕೊಂಡು ಈ ವಿಡಿಯೋ ನೋಡೋಕ್ಕೆ ಬನ್ನಿ. ಆಮೇಲೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದನ್ನ ಗೋಲ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ. ಈಗ ನೀವೇನಾದ್ರು ಗೋಲ್ ಇಟ್ಕೊಂಡಿರ್ತೀರಾ, 5 ವರ್ಷ ಬಿಟ್ಬಿಟ್ಟು ಒಂದು ನನಗೆ ಏನಕ್ಕೋ ಬೇಕು ದುಡ್ಡು, ಒಂದು 5 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀರಾ, 5 ಲಕ್ಷ ಸೇವ್ ಮಾಡ್ತೀರಾ. 5 ಲಕ್ಷ ಸೇವ್ ಮಾಡಿ 5 ಲಕ್ಷ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ನಿಮ್ದು 5 ಲಕ್ಷ ಇರುತ್ತೆ ಅಂದ್ಕೊಳ್ಳಿ. ನಾಳೆ ಇದ್ದಕ್ಕಿದ್ದಂಗೆ ಮಾರ್ಕೆಟ್ ಏನೋ ಆಗಿ ಡೌನ್ ಆಗಿಬಿಡ್ತು ಅಂತ ಇವ್ರು ಕ್ವಶನ್ ಕೇಳ್ತಿದ್ದಾರೆ. ಡೌನ್ ಆದಾಗ ಅದು 4 ಲಕ್ಷಕ್ಕೆ ಬಂದುಬಿಡ್ತು. ಆವಾಗ ನನಗೆ 1 ಲಕ್ಷ ಲಾಸ್ ಆಗುತ್ತಲ್ಲ ಸರ್ ಬಿಡಿಸ್ಕೊಳಕ್ಕೆ ಹೋದಾಗ ಅಂತ. ಅದು 100% ಕರೆಕ್ಟು, ಈ ಥರ ಆಗೇ ಆಗುತ್ತೆ ಚಾನ್ಸು. ಅದಕ್ಕೆ ನೀವೇನು ಮಾಡಬೇಕು, 3 ರಿಂದ 4 ತಿಂಗಳು ಬೇಡ, 6 ತಿಂಗಳು ಮುಂಚೆನೇ ಆ ದುಡ್ಡನ್ನ ಬಿಡಿಸ್ಕೊಂಬಿಡ್ಬೇಕು. ನಿಮಗೆ ಗೋಲ್ ಇರುತ್ತೆ ಅಂದ್ಕೊಳ್ಳಿ, ಈಗ ನನಗೆ ನೆಕ್ಸ್ಟ್ 6 ತಿಂಗಳು ಬಿಟ್ಟು ಒಂದು ಗೋಲ್ ಇದೆ, ನನಗೆ ಏನೋ ಗೋಲ್ ಇದೆ, ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಗೋಲ್ ಇದೆ, ಏನೋ ಗೋಲ್ ಇದೆ, ಅದನ್ನೇನು ಮಾಡಬೇಕು ನೀವು, 6 ತಿಂಗಳು ನಾಳೆ ಕಟ್ಟೋದಂದಾಗ ಇವಾಗ ಬಿಡಿಸ್ಕೊಳಕ್ಕೆ ಹೋಗಬಾರ್ದು. 6 ತಿಂಗಳು ಮುಂಚೆನೇ, ಇಲ್ಲ ಅಟ್ಲೀಸ್ಟ್ ಒಂದು 3 ತಿಂಗಳು ಮುಂಚೆನೇ ಬಿಡಿಸಿ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡಿರಬೇಕು. ಯಾಕಂದರೆ ನಾಳೆ ನೀವು ಬಿಡ್ಸಕ್ಕೆ ಹೋದಾಗ ಮಾರ್ಕೆಟ್ ಕೆಳಗೆ ಬಂದಾಗ ನಿಮಗೆ ಲಾಸ್ ಆಗುತ್ತೆ, ಅಂದರೆ ಡೌನ್ ಆಗಿರುತ್ತೆ. ಮಾರ್ಕೆಟ್ ನಾವು ಹೇಳ್ದಂಗೆ ಕೇಳಲ್ಲ. ನನಗೆ ಇವತ್ತು ನಾಳೆ ನನ್ನ ಸ್ಕೂಲ್ ಫೀಸ್ ಕಟ್ಟಬೇಕು, ಸ್ವಲ್ಪ ಮೇಲೆ ಹೋಗಪ್ಪ ಅಂದರೆ ಮೇಲೆ ಹೋಗೋದು, ಡೌನ್ ಬರಪ್ಪ ಅಂದರೆ ಡೌನ್ ಬರೋಕ್ಕೆ ಮಾರ್ಕೆಟ್ ನಾವು ಯಾರು ಹೇಳ್ದಂಗೂ ಕೇಳಲ್ಲ. ಇಲ್ಲಿ ಮಾರ್ಕೆಟೇ ದೇವರು, ಮಾರ್ಕೆಟ್ ಹೇಳ್ದಂಗೆ ನಾವು ಕೇಳಬೇಕು. ಅದಕ್ಕೇ ಒಂದು 6 ತಿಂಗಳು ಮುಂಚೆನೇ ಅದು ದುಡ್ಡನ್ನ ಬಿಡಿಸ್ಕೊಂಡು ಇಟ್ಕೊಂಬಿಡಿ ಒಂದು ಬ್ಯಾಂಕ್ ಅಕೌಂಟಲ್ಲಿ ಇಡಿಸ್ಕೊಂಡಾಗ ಅವಾಗ ಮಾರ್ಕೆಟ್ ಬಿದ್ದರೂ ನಿಮಗೇನು ಎಫೆಕ್ಟ್ ಆಗೋಲ್ಲ. ನಿಮ್ಮ ಗೋಲ್ ನೀವು ರೀಚ್ ಆಗ್ಬೋದು. ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಇದ್ರೆ, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಿದ್ರೂ ಇದೇ ಥರ ಫಾಲೋ ಮಾಡ್ಕೊಂಡು ಹೋಗಿ, ಆವಾಗ ನಿಮ್ಮ ಗೋಲ್ನ ರೀಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾರೆ. ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಟ್ಯಾಕ್ಸ್ ವರ್ಕೌಟ್ ಆಗುತ್ತೆ ಅಂದರೆ, ಸೇಮ್ ಶೇರ್ ಮಾರ್ಕೆಟ್ ಥರನೇ ಮ್ಯೂಚುವಲ್ ಫಂಡ್ ಕೂಡ. ಯಾಕಂದರೆ ನೀವು ದುಡ್ಡು ಇನ್ವೆಸ್ಟ್ ಮಾಡ್ತಿರೋದು ಶೇರ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಆಗೋದು. ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸ್ ಬರುತ್ತೆ. ಶಾರ್ಟ್ ಟರ್ಮ್ ಅಂದರೆ ನೀವು ವರ್ಷದೊಳಗೆ ಏನಾದರೂ ನೀವು ಅದನ್ನು ಬಿಡಿಸ್ಕೊಂಡ್ರೆ, ವರ್ಷದೊಳಗೆ ನೀವೇನಾದರೂ ಅದು ವಿಡ್ರಾ ಮಾಡಿದ್ರೆ, ಈಗ ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ, ಆ ವರ್ಷದೊಳಗೆ ಅದು 1,50,000 ಆಯಿತು. ನೀವು ಅದನ್ನು ವಿಡ್ರಾ ಮಾಡಿದ್ರಿ, ಅದನ್ನು ವಾಪಸ್ ತೊಗೊಂಡ್ರಿ. ಅವಾಗ ಏನಾಗುತ್ತೆ, ನೀವು 50,000 ಏನು ಲಾಭ ಮಾಡಿದ್ದೀರಲ್ವಾ, ಆ 50,000ಕ್ಕೆ ನೀವು 15% ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ಮ್ಯೂಚುವಲ್ ಫಂಡ್ ಕಂಪ್ನಿ ಯಾವುದೇ ಥರ ಟ್ಯಾಕ್ಸ್ ಕಟ್ ಮಾಡ್ಕೊಂಡು ನಿಮಗೆ ವಾಪಸ್ ಹಾಕಲ್ಲ. ನೀವು ಅದನ್ನು ಗೌರ್ಮೆಂಟಲ್ಲಿ ಫೈಲ್ ಮಾಡಿ, ಈ ಥರ ನನಗೆ ಲಾಭ ಬಂದಿದೆ ಅಂತ ಟ್ಯಾಕ್ಸ್ ಕಟ್ಟಬೇಕು. ಕಟ್ಟೋದು ಬಿಡೋದು ನೀವೀಗ ಬಿಟ್ಟಿದ್ದು. ಕಟ್ಟಿದ್ರೆ ನೀವು ಸೇಫ್ ಆಗಿರ್ತೀರ, ಕಟ್ಟಲಿಲ್ಲದ್ರೆ ಇವತ್ತೆಲ್ಲ ನಾಳೆ ಗೌರ್ಮೆಂಟ್ ಬಂದು ನಿಮ್ಮನ್ನು ಇಟ್ಕೊಳುತ್ತೆ ಇನ್ಕಮ್ ಟ್ಯಾಕ್ಸ್ ಬಂದು. ಅಷ್ಟೇ. ಒಂದು ವರ್ಷದೊಳಗೆ ನೀವೇನಾದರೂ ವಿಡ್ರಾ ಮಾಡಿದ್ದೀರ ಅಂದರೆ 15% ನೀವು ಟ್ಯಾಕ್ಸ್ ಕಟ್ಟಬೇಕು. 50,000ಕ್ಕೆ 15% ಎಷ್ಟಾಗುತ್ತೆ, 7,500 ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದೇ ಒಂದು ವರ್ಷದ ಮೇಲೆ ನೀವು ಯಾವಾಗಾದರೂ ವಿಡ್ರಾ ಮಾಡಿದ್ರು ಕೂಡ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಅಲ್ಲಿ 10% ಮಾತ್ರ ನಿಮಗೆ ಟ್ಯಾಕ್ಸ್ ಇರುತ್ತೆ. ಅದರಲ್ಲೂ ಅಪ್ ಟು 1 ಲಕ್ಷ ಲಾಭನ ನೀವು ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿರಲ್ಲ. ಈಗ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್, ಈಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, 1 ವರ್ಷ ಕಾಯ್ದಿದ್ದೀರಾ, ಅದು 2 ಲಕ್ಷ ಆಗಿದೆ. ಆ 2 ಲಕ್ಷ ಆದ ತಕ್ಷಣ ನೆಕ್ಸ್ಟು 1 ಲಕ್ಷ ಲಾಭಕ್ಕೆ ನೀವು ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಏನಾದರೂ ನಿಮ್ಮದು 1 ಲಕ್ಷ 3 ಲಕ್ಷ ಆಗಿತ್ತು ಅಂದ್ಕೊಳ್ಳಿ, ಎಷ್ಟು ಲಾಭ ಆಗಿದೆ, 2 ಲಕ್ಷ ಲಾಭ ಆಗಿದೆಯಾ, ಅದರಲ್ಲಿ 1 ಲಕ್ಷಕ್ಕೆ ನೀವೇನು ಕಟ್ಟಂಗಿಲ್ಲ. ನೆಕ್ಸ್ಟು 1 ಲಕ್ಷಕ್ಕೆ ನೀವು 10% ಅಂದರೆ 10,000 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಗೌರ್ಮೆಂಟು ಎಲ್ಲರಿಗೂ ಕೂಡ, ಅದು ಯಾರೇ ಆಗಿರಲಿ, ಮೊದಲನೇ 1 ಲಕ್ಷಕ್ಕೆ ಗೌರ್ಮೆಂಟು ಎಕ್ಸಮ್ಷನ್ ಕೊಟ್ಟಿದೆ, ಫ್ರೀ ಕೊಟ್ಟಿದೆ, ನಿಮಗೆ ಎಂಜಾಯ್ ಮಾಡಿ ಅಂತ.
ನೀವು 1 ಲಕ್ಷದ ಮೇಲ್ಗಡೆ ಏನೇ ಲಾಭ ಬಂದರೂ ಕೂಡ ಅದಕ್ಕೆ ನೀವು 10% ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟಿಗೆ. ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಕಂಪ್ನಿ ಯಾವುದೇ ಥರ ಟ್ಯಾಕ್ಸ್ನ ನಿಮ್ಮಿಂದ ಡಿಡಕ್ಟ್ ಮಾಡಲ್ಲ, ಕಟ್ ಮಾಡ್ಕೊಳಲ್ಲ. ನಿಮ್ದೇನು ದುಡ್ಡು ಇರುತ್ತೆ ಅಷ್ಟು ಕೊಡುತ್ತೆ. ಆಮೇಲೆ ನೀವು ನಿಮ್ಮ ಲಾಭಕ್ಕೆ ನೀವು ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ಈ ಥರ ತೋರಿಸ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ. ಕಟ್ಟೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಬಟ್ ಈ ರೂಲ್ಸ್ ಇರೋದು ಈ ಥರ. ನೆಕ್ಸ್ಟ್ ಕ್ವಶನ್ನು, ಪ್ಲೀಸ್ ಮೇಕ್ ಎ ಟ್ಯುಟೋರಿಯಲ್ ವಿಡಿಯೋ ಆಫ್ ಸೆಟ್ಟಿಂಗ್ ಅಪ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನಾವು ಏಂಜಲ್ ಒನ್ ಆ್ಯಪಿಂದ ನಾನು ತೋರಿಸ್ತೀನಿ. ಯಾಕಂದರೆ ನಾನು ಏಂಜಲ್ ಒನ್ ಆ್ಯಪೇ ನಾನು ಯೂಸ್ ಮಾಡ್ತಿರೋದು. ಆ ಆ್ಯಪ್ ಬಿಟ್ಟು ನನಗೆ ಬೇರೆ ಆ್ಯಪ್ ಹೆಂಗೆ ಯೂಸ್ ಮಾಡೋದು ಅಂತಲೂ ಗೊತ್ತಿಲ್ಲ, ನಾನು ಯೂಸೇ ಮಾಡಿಲ್ಲ, ಹೆಂಗೆ ನನಗೆ ಗೊತ್ತಿರುತ್ತೆ. ನೀವು ಎಲ್ಲ ಆ್ಯಪ್ಗಳದ್ದು ಪ್ರೋಸೆಸ್ ಸೇಮ್ ಇರುತ್ತೆ, ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರುತ್ತೆ. ನೀವು ಒಂದು ಅಪ್ಲಿಕೇಶನಲ್ಲಿ ನೋಡ್ಕೊಂಡ್ರೆ ಇನ್ನೊಂದು ಅಪ್ಲಿಕೇಶನಲ್ಲಿ ನಿಮ್ಮದು ಗ್ರೋ ಇದ್ದರೆ ಇಲ್ಲ ಜೆರೋದಾ ಇದ್ದರೆ ನೀವು ಎಲ್ಲಿ ಬೇಕಿರೋ ಸೇಮ್ ಅಪ್ಲೈ ಮಾಡ್ಕೊಬೋದು. ಬಟ್ ನನ್ನ ಹತ್ರ ಇರೋದು ನಂದು ಏಂಜಲ್ಲು, ನಾನು ಏಂಜಲಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ಸರ್, ಮ್ಯೂಚುವಲ್ ಫಂಡಲ್ಲಿ SWP ಹೇಗೆ ವರ್ಕ್ ಆಗುತ್ತೆ ತಿಳಿಸಿಕೊಡಿ. ಮ್ಯೂಚುವಲ್ ಫಂಡ್ನಲ್ಲಿರುವ ಹಣವನ್ನು ಸ್ವಲ್ಪವಾಗಿ ತೆಗೆಯುತ್ತಾ ಹೋದರೂ ಅದರಲ್ಲಿ ಹಣ ಹೇಗೆ ಇರುತ್ತದೆ ಎಂತಾರೆ. ಸೊ ಇದರ ಬಗ್ಗೆ ತಿಳಿಸಿಕೊಡಿ. SWP ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ. ಅಂದರೆ ಹೇಗೆ SIP ಇದೆಯಲ್ಲ, SIPನಲ್ಲಿ ಸಿಸ್ಟಮ್ಯಾಟಿಕ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ, ಇಲ್ಲಿ ಸಿಸ್ಟಮ್ಯಾಟಿಕ್ಲಿ ವಿಡ್ರಾ ಮಾಡ್ಕೊಳ್ತಾ ಹೋಗ್ತೀರಾ. ಇದು ಯಾರಿಗೆ ಚೆನ್ನಾಗಂದರೆ ನೀವು ಮ್ಯೂಚುವಲ್ ಫಂಡಿಂದನೇ ಜೀವನ ಮಾಡಬೇಕಂತ ಇರ್ತೀರಲ್ವ. ಈಗ ಮ್ಯೂಚುವಲ್ ಫಂಡಿಂದನೇ ನಾನು ನೆಕ್ಸ್ಟು ಸ್ಯಾಲ್ರಿ ಥರ ಇಷ್ಟಿಷ್ಟೇ ವಿಡ್ರಾ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿರ್ತೀರಲ್ಲ. ರಿಟೈರ್ಮೆಂಟ್ ಫಂಡ್ಗಳಿಗೆ ರಿಟೈರ್ಮೆಂಟ್ಗೋಸ್ಕರ ಪ್ಲ್ಯಾನ್ ಮಾಡಿರ್ತೀರಾ, ಇಲ್ಲ ಏನೋ ಬೇಕು ನನಗೆ ತಿಂಗಳ ಇಷ್ಟು ವಿಡ್ರಾ ಮಾಡಬೇಕಂತ ಪ್ಲ್ಯಾನ್ ಮಾಡಿರ್ತಾರಲ್ಲ, ಅವ್ರಿಗೆ ಚೆನ್ನಾಗೋದು. ಇದೆಲ್ಲರಿಗೂ ಸೆಟ್ ಆಗಲ್ಲ, ಯಾಕಂದರೆ ನೀವು ತಿಂಗಳ ವಿಡ್ರಾ ಮಾಡ್ತಾ ಹೋದರೆ ಅದು ಗ್ರೋ ಆಗೋದನ್ನು ನೀವು ಕಟ್ ಮಾಡ್ದಂಗೆ ಆಗುತ್ತೆ. ಒನ್ಸ್ ನಿಮ್ಮ ಹತ್ರ ಒಂದು ಲಂಸಮ್ ಅಮೌಂಟ್ ಆದಾಗ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಓಕೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಪೋರ್ಟ್ಫೋಲಿಯೋ ಇದೆ. ಈಗ ನೀವೇನು ಮಾಡ್ಬೇಕಂತಿದ್ದೀರಾ, ಈಗ ಅವಾಗ ತಿಂಗಳ 30,000 ರೂಪಾಯಿ ಜೀವನ ಮಾಡೋಕ್ಕೆ ಬೇಕು. ಅದಕ್ಕೆ ಏನು ಮಾಡ್ತೀರಾ, ನೀವು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಹೇಳ್ತೀರಾ ಸಿಸ್ಟಮ್ಯಾಟಿಕ್ಲಿ ನನಗೆ ವಿಡ್ರಾವಲ್ ಪ್ಲ್ಯಾನ್ ಬೇಕು, ತಿಂಗಳ 30,000 ವಿಡ್ರಾ ಆಗಿ ಅದು ನನ್ನ ಬ್ಯಾಂಕ್ ಅಕೌಂಟಲ್ಲಿ ಬರ್ತಾ ಇರಬೇಕು, ನಾನು ಎವ್ರಿ ಮಂತ್ ನಾನೇ ಮ್ಯಾನ್ಯುವಲಿ ಮಾಡೋಂಗಿರಲ್ಲ, ಆಟೋಮೆಟಿಕ್ಲಿ ಬರ್ತಾ ಇರಬೇಕು ನನಗೆ ಅಂತ. ಇದನ್ನೇ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅನ್ನೋದು. ಅವಾಗ ಏನಾಗುತ್ತೆ, ತಿಂಗಳ 30,000 ನಿಮ್ಮ ಅಕೌಂಟಿಗೆ ಬರ್ತಾನೆ ಇರುತ್ತೆ. 1 ಕೋಟಿ ಇರೋದು ಏನಾಗುತ್ತೆ, 1 ಕೋಟಿ ಇರೋದು 1 ಕೋಟಿ 10 ಲಕ್ಷ ಆಗುತ್ತೆ, 1 ಕೋಟಿ 20 ಲಕ್ಷ ಆಗುತ್ತೆ. ಇದು ಗ್ರೋ ಆಗ್ತಾ ಇರುತ್ತೆ, ಈ ದುಡ್ಡು ಬರ್ತಾ ಇರುತ್ತೆ. ಬಿಕಾಸ್ 1 ಕೋಟಿನಲ್ಲಿ 30,000 ವಿಡ್ರಾ ಮಾಡೋದ್ರಿಂದ ಏನೂ ಚೇಂಜ್ ಆಗಲ್ಲ. ಹಿಂಗೆ ರೆಂಟಲ್ ಇನ್ಕಮ್ ಬರ್ತಿರುತ್ತಲ್ಲ, ಇವಾಗ ರೆಂಟಲ್ ಇನ್ಕಮ್ ಈಗ ಎಷ್ಟೋ ಜನಕ್ಕೆ ನೋಡಿರ್ತೀರ, ರೆಂಟಲ್ ಇನ್ಕಮ್ ಯಾವ ಥರ ಬರ್ತಾ ಇರುತ್ತೆ, ಮನೆ ಕಟ್ಟಿರೋದ್ರಿಂದ ರೆಂಟಲ್ ಬರ್ತಾ ಇರುತ್ತಲ್ಲ, ಸೇಮ್ ಅದೇ ಥರನೇ ನೀವು ತಿಂಗಳ ಇದರಿಂದ ಕೂಡ ವಿಡ್ರಾ ಮಾಡಿಕೊಂಡು ಎಷ್ಟೋ ಜನ ರಿಟೈರ್ಮೆಂಟ್ ಇದರಿಂದನೇ ಪ್ಲ್ಯಾನ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡ್ತೀನಿ, ಮ್ಯೂಚುವಲ್ ಫಂಡಿಂದ ನಮ್ಮ ರಿಟೈರ್ಮೆಂಟ್ ಹೆಂಗೆ ಪ್ಲ್ಯಾನ್ ಮಾಡ್ಬೋದು, ಸಿಸ್ಟಮ್ಯಾಟಿಕ್ಲಿ ವಿಡ್ರಾ ಮಾಡಿಕೊಂಡು ನಾನು ಹೇಗೆ ಜೀವನ ನಡೆಸ್ಬೋದು ಅದರಿಂದ ಅಂತ, ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ನು, ಫಾರ್ 15K ಸ್ಯಾಲ್ರಿ ಹೋಲ್ಡರ್ ಹೌ ಮಚ್ ದೇ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಹೌ ಮೆನಿ ಇಯರ್ಸ್ ಟು ಗೆಟ್ ಎ ಗುಡ್ ರಿಟರ್ನ್. 15K ಸ್ಯಾಲ್ರಿ ಅಂದರೆ ಅದು 15K ಎಲ್ಲರಿಗೂ ಸೇಮೇ ಇರೋಲ್ಲ. ಮೇ ಬಿ ನೀವು ಏನು ಕಮಿಟ್ಮೆಂಟ್ ಇಲ್ಲ, ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ನೀವು ಬೇಕಿರೋ ಅದರಲ್ಲಿ 10,000 ಬೇಕಿರೋ ಸೇವ್ ಮಾಡ್ಬೋದು. ಯಾಕಂದರೆ 5,000 ಸಾಕು ನಿಮಗೆ ಎಕ್ಸ್ಪೆನ್ಸ್, ತಿಂಗಳ ನೀವು 10,000 ಕೂಡ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಿಮ್ಗೆ ಏನಾದರೂ ಯಂಗ್ ಏಜಲ್ಲಿದ್ದೀರಾ, ಈಗ ಏನಾದರೂ ನಿಮಗೆ 21, 22, 23, 25 ಏಜ್ ಇದೆ ಅಂದರೆ ದಯವಿಟ್ಟು ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ. ಮಿನಿಮಮ್ 10,000 ಇನ್ವೆಸ್ಟ್ ಮಾಡಿ, ಇಲ್ಲ ಕಮ್ಮಿ ಸಂಬಳ ಬರ್ತಿದ್ರೆ ಹೊರಗಡೆ ಎಲ್ಲನ ಕೆಲಸ ಮಾಡಿ ಅಟ್ಲೀಸ್ಟ್ 10,000 ಇನ್ವೆಸ್ಟ್ ಮಾಡಿ. 10,000 ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ನೆಕ್ಸ್ಟ್ 30 ವರ್ಷ ಆಗೋ ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಏನಾದರೂ ಅವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು 10,000ದಿಂದ ಸ್ಟಾರ್ಟ್ ಮಾಡಿರ್ತೀರಲ್ಲ, ನಿಮ್ಮ ಫ್ರೆಂಡ್ 50,000ದಿಂದ ಸ್ಟಾರ್ಟ್ ಮಾಡಬೇಕು. ನಿಮ್ಮಿಬ್ಬರಿಗೂ 50 ವರ್ಷ ಆದಾಗ ಸೇಮ್ ದುಡ್ಡು ನೋಡೋಕ್ಕೆ. ಅಂದರೆ ನೀವು 10,000ದಿಂದ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಗೆ 50 ವರ್ಷ ಆಗೋಷ್ಟೊತ್ತಿಗೆ ನಿಮ್ಮ ಹತ್ರ 5 ಕೋಟಿ ಇರುತ್ತೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ಅಂದ್ಕೊಳ್ಳಿ. ಇದೇ 5 ಕೋಟಿನ ನಿಮ್ಮ ಫ್ರೆಂಡು 30 ವರ್ಷದಿಂದ ಸ್ಟಾರ್ಟ್ ಮಾಡೋಕ್ಕೆ ಇವನು 50,000 ಇನ್ವೆಸ್ಟ್ ಮಾಡಬೇಕು, 5 ಪಟ್ಟು ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಪವರ್ ಆಫ್ ಕಾಂಪೌಂಡಿಂಗಲ್ಲಿ ಟೈಮ್ ತುಂಬ ಮುಖ್ಯ. ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಫಾಸ್ಟಾಗೆ ನಿಮ್ಮ ದುಡ್ಡು ಗ್ರೋ ಆಗ್ತಾ ಹೋಗುತ್ತೆ. ಅದಕ್ಕೇ ಈಗ ಸ್ವಲ್ಪ ಯಂಗ್ ಏಜಲ್ಲೇ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ. ಆಮೇಲೆ 28, 29 ಆದಮೇಲೆ ನಿಮ್ಮ ಮನೆಗೆ ಬೇಡ ಅಂದರೂ ನಿಮಗೆ ಮದುವೆ ಮಾಡಿಬಿಡ್ತಾರೆ. ಆವಾಗ ನೀವು ಸೇವ್ ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿ ಪರವಾಗಿಲ್ಲ, ನೀವು ಅಲ್ಲಿ ನೀವು ಸೇವ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಇಲ್ಲಿ ಸೇವ್ ಮಾಡಿರ್ತೀರಲ್ಲ, ಇದು ನಿಮ್ಮನ್ನು ಮುಂದೆ ಕಾಪಾಡ್ಕೊಂಡು ಬರುತ್ತೆ. 30 ಆದಮೇಲೆ ಬೇಕಾದ್ರೆ ನೀವು ಎಂಜಾಯ್ ಮಾಡ್ಕೊಳ್ಳಿ, ಸೇಮ್ 10,000ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಪರವಾಗಿಲ್ಲ. ಅಲ್ಲಿ ನೀವು ನಿಮ್ಮ ದುಡ್ಡನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ, ಲೈಫ್ ಎಂಜಾಯ್ ಮಾಡಿ. ಬಟ್ ಆದರೆ ನೀವು ಯಂಗ್ ಏಜಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ತುಂಬ 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 ಬೆನಿಫಿಟ್ ಇದೆ. ನೆಕ್ಸ್ಟ್ ಕ್ವಶನ್ನು, ಸರ್ ನಾವು ಮಿನಿಮಮ್ 10 ಇಯರ್ ಇನ್ವೆಸ್ಟ್ಮೆಂಟ್ ಪಕ್ಕ ಮಾಡ್ತೀವಿ ಅಂದರೆ ಸ್ಮಾಲ್ ಕ್ಯಾಪ್ ಬೆಸ್ಟ್ ಅಲ್ವಾ ಲಾಂಗ್ ಟರ್ಮ್ ಹೈ ರಿಟರ್ನ್ಗೆ? ಎಸ್, ಸ್ಮಾಲ್ ಕ್ಯಾಪು ನೀವು 10 ಇಯರ್ಸ್ ಮಿನಿಮಮ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ಅ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ, ಸ್ವಲ್ಪ ಹೈ ರಿಟರ್ನ್ ಸಿಗುತ್ತೆ ಸ್ಮಾಲ್ ಕ್ಯಾಪಲ್ಲಿ. ನೆಕ್ಸ್ಟ್ ಕ್ವಶನ್,
ಸರ್, ಒಬ್ಬ ವ್ಯಕ್ತಿ ಎಷ್ಟು ಫಂಡ್ಗಳನ್ನು ಖರೀದಿ ಮಾಡ್ಬೋದು, ಎಷ್ಟು ಕಂಪನಿಯ ಫಂಡ್ಗಳನ್ನು ಖರೀದಿ ಮಾಡಬೇಕು? ಒಬ್ಬ ವ್ಯಕ್ತಿ ಎಷ್ಟು ಫಂಡ್ ಬೇಕಾದ್ರೂ ಖರೀದಿ ಮಾಡ್ಬೋದು. 100 ಫಂಡ್ ಬೇಕಾದ್ರೂ ಖರೀದಿ ಮಾಡ್ಬೋದು. ನಾನು ಒಬ್ಬರು ಪೋರ್ಟ್ಫೋಲಿಯೋ ನೋಡಿದ್ದೀನಿ, 30-40 ಫಂಡ್ ಅವರು ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಇಟ್ಕೊಳೋದು ಕಂಪ್ಲೀಟ್ಲಿ ಬ್ಲಂಡರ್, ಟೈಮ್ ವೇಸ್ಟ್. ಯಾಕಂದರೆ ನೀನು ಆಕ್ಸಿಸ್ ಲಾರ್ಜ್ ಕ್ಯಾಪ್ ಫಂಡು, HDFC ಲಾರ್ಜ್ ಕ್ಯಾಪ್ ಫಂಡು, SBI ಲಾರ್ಜ್ ಕ್ಯಾಪ್ ಫಂಡು ಅಂತ ಬೈ ಮಾಡಿರ್ತೀಯ. ಮೂರಲ್ಲೂ ತೆಗೆದು ನೋಡು ಸೇಮ್ ಸ್ಟಾಕ್ ಇರ್ತವೆ. ಇವನು HDFC ಬ್ಯಾಂಕ್ ಇಟ್ಕೊಂಡಿರ್ತಾನೆ, ಇವನು HDFC ಬ್ಯಾಂಕ್ ಇಟ್ಕೊಂಡಿರ್ತಾನೆ, ಸೇಮ್ ಕಂಪ್ನಿಗಳೇ ಇವನು ಇಟ್ಕೊಂಡಿರ್ತಾನೆ. ರಿಟರ್ನ್ ಸೇಮೇ ಬರುತ್ತಲ್ಲ. ಯಾಕೆ 150 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಲಾರ್ಜ್ ಕ್ಯಾಪ್ ಅಂದರೆ ಒಂದೇ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪ್ ಅಂದರೆ ಒಂದೇ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಅಂದರೆ 1-2 ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ. ಜಾಸ್ತಿ ಡೈವರ್ಸಿಫೈ ಮಾಡೋಕ್ಕೆ ಹೋಗಬೇಡಿ. 150 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಲಾರ್ಜ್ ಕ್ಯಾಪಲ್ಲಿ ಮಾತ್ರ ನೀವು ದಯವಿಟ್ಟು ಒಂದೇ ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಬೈ ಮಾಡಿ. 100 ಲಾರ್ಜ್ ಕ್ಯಾಪ್ ಕಂಪ್ನಿ ಬೈ ಮಾಡಬೇಡಿ. SBIನಲ್ಲೂ ಬೈ ಮಾಡ್ತೀರಾ, HDFCಯಲ್ಲೂ ಬೈ ಮಾಡ್ತೀರಾ, ICICI ಬೈ ಮಾಡ್ತೀರಾ, ಆಕ್ಸಿಸ್ ಬೈ ಮಾಡ್ತೀರಾ, ಎಲ್ಲನೂ ಅದು ಬೈ ಮಾಡ್ತೀರಾ. ಬಟ್ 4ರಲ್ಲೂ ಒಂದೇ ಸ್ಟಾಕ್ಸ್ ಇರುತ್ತೆ, ಒಂದೇ ಕಂಪ್ನಿಗಳು. ಇದೇ ರಿಲಯನ್ಸ್, TCS, ಇನ್ಫೋಸಿಸ್ ಇವನ ಹತ್ರನೂ ಇರುತ್ತೆ. ಇದೇ ರಿಲಯನ್ಸ್, TCS, ಇನ್ಫೋಸಿಸ್ ಇವನ ಹತ್ರನೂ ಇರುತ್ತೆ. ಏನು ಪ್ರಯೋಜನ ಆಯಿತು? ಈ ಥರ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ. ಯಾವುದನ್ನು ಒಂದು ಒಳ್ಳೇದು ಇಟ್ಕೊಂಡು ಒಂದರಲ್ಲೇ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಲಾರ್ಜ್ ಕ್ಯಾಪಲ್ಲಿ ಮಾತ್ರ. ಮಿಡ್ ಕ್ಯಾಪಲ್ಲಿ ಬೇಕಾದ್ರೆ ನೀವು 2 ಇಲ್ಲ 3 ಫಂಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಫಂಡ್ ಹೇಗೆ ಸ್ವಿಚ್ ಮಾಡೋದು ಬ್ರೋ, ಮತ್ತು ಇದರಿಂದ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್? ಫಂಡ್ ಹೆಂಗೆ ಸ್ವಿಚ್ ಮಾಡೋದಂದರೆ, ನೀವು ಏಂಜಲ್ ಒನ್ ಆ್ಯಪಲ್ಲೇ ಹೋದರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನೀವು ಏಂಜಲ್ ಒನ್ ಆ್ಯಪಲ್ಲೇ ಹೋದರೆ ಸೇಮ್ ಮ್ಯೂಚುವಲ್ ಫಂಡು, ಈ ಫಂಡನ್ನ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಸ್ವಿಚ್ ಅಂತ ಬರುತ್ತೆ ಆಪ್ಷನ್, ಸ್ವಿಚ್ ಫಂಡ್ ಅಂತ. ಇಲ್ಲಿ 3 ಡಾಟ್ ಇದೆಯಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಿಚ್ ಅಂತ ಆಪ್ಷನ್ ಬರುತ್ತೆ. ನೀವು ಸ್ವಿಚ್ ಅಂತ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಸ್ವಿಚ್ ಫಂಡ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬರುತ್ತೆ. ನೀವು ಸೇಮ್ ಈಗ ನೀವು HDFCಯಿಂದ ಏನಾದರೂ ಮಾಡಿದರೆ ನೀವು HDFCನಲ್ಲೇ ಫಂಡ್ ಸ್ವಿಚ್ ಮಾಡೋಕ್ಕೆ ಬರುತ್ತೆ. ಈಗ ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪಲ್ಲಿ ಮಾಡಿರೋದ್ರಿಂದ ಪರಾಕ್ ಪಾರಿಕಲ್ಲೇ ಬರುತ್ತೆ. ಆಕ್ಸಿಸಲ್ಲಿ ಮಾಡಿದ್ರೆ ಆಕ್ಸಿಸಾಗೆ ಹೋಗಬೇಕು. SBI ಮಾಡಿದ್ರೆ SBIನಲ್ಲೇ ಸ್ವಿಚ್ ಮಾಡೋಕ್ಕಾಗತ್ತೆ. ಬೇರೆ ಫಂಡಿಂದ ಸ್ವಿಚ್ ಮಾಡೋಕ್ಕಾಗಲ್ಲ. ನೀವು ಬೇರೆ ಫಂಡಿಗೆ ಸ್ವಿಚ್ ಮಾಡಬೇಕಂದ್ರೆ ಇದನ್ನು ಸೆಲ್ ಮಾಡಿ ಅದನ್ನು ಬೈ ಮಾಡಬೇಕು. ಬಟ್ ಸೇಮಲ್ಲೇ ಮಾಡಬೇಕಂದ್ರೆ ನೀವು ಸೆಲ್ ಮಾಡೋದು ಬೇಕಾಗಿರಲ್ಲ. ಇದರಿಂದ ಏನು ಬೆನಿಫಿಟ್ ಡಿಸ್ಅಡ್ವಾಂಟೇಜ್ ಅಂದರೆ, ನೀವು ಏನು ಮಾಡ್ತೀರಾ ಗೊತ್ತಾ, 6 ತಿಂಗಳ ಇಲ್ಲ 1 ವರ್ಷ ನೋಡ್ತೀರಾ, ಫಂಡ್ ಏನಾದರೂ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅದನ್ನು ಸೆಲ್ ಮಾಡೋದು, ಸ್ವಿಚ್ ಮಾಡೋಣ, ಬೇರೆ ಫಂಡ್ ಚೆನ್ನಾಗಿ ಮಾಡ್ತಾ ಇದೆ, ಇದು ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅಂತ ಅಲ್ಲಿ ಹೋಗೋದು. ಈ ಥರ ಮಾಡಿದಾಗ ಏನಾಗುತ್ತೆ, ಒಂದೊಂದು ಫಂಡ್ ಏನಾಗುತ್ತೆ, ರಿಟರ್ನ್ ಕೊಡೋಕ್ಕೆ ಟೈಮ್ ಹಿಡಿಯುತ್ತೆ. ಎಲ್ಲನೂ ದುಡ್ಡು ಹಾಕಿದ ತಕ್ಷಣ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ 3 ವರ್ಷ ಟೈಮ್ ಕೊಡಿ. 3 ವರ್ಷನೂ ಅವ್ನು ಹಂಗೆ ಪರ್ಫಾರ್ಮ್ ಮಾಡ್ತಿದ್ದಾನ, ಆಮೇಲೆ ಸ್ವಿಚ್ ಮಾಡಿ, ಆಮೇಲೆ ಬೇರೆದು ಫಂಡ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ಸುಮ್ಮನೆ ಆ ಫಂಡಿಂದ ಈ ಫಂಡ್ಗೆ, ಈ ಫಂಡಿಂದ ಆ ಫಂಡ್ಗೆ ಜಂಪ್ ಮಾಡಬೇಡಿ. ಈಗ ಏನಾಗುತ್ತೆ ಗೊತ್ತಾ, ನೀವು ಈ ಫಂಡ್ಗೆ ಹೋಗಿರ್ತೀರಾ, ಇವಾಗ ಇವ್ನು ಪರ್ಫಾರ್ಮ್ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ, ಇವ್ನು ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವಾಗ ಮತ್ತೆ ಇವ್ನು ಕಮ್ಮಿ ಮಾಡ್ದೆ ಅಂತ ಮತ್ತೆ ಇಲ್ಲಿ ಹೋಗ್ತೀರಾ, ಇವ್ನು ಕಮ್ಮಿ ಮಾಡ್ತಾನೆ, ಮತ್ತು ಇವನು ಇದು ಮಾಡ್ತಾನೆ. ಒಂದೇ ತಕ್ಕ ಕೂತಿರೋನಿಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಈ ಥರ ಅಗ್ಲೆಲ್ಲ ಸ್ವಿಚ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಏನು ಅಡ್ವಾಂಟೇಜ್ ಇಲ್ಲ. 3 ಇಯರ್ಸ್ವರೆಗೂ ನೋಡಿ, 3 ಇಯರ್ಸ್ವರೆಗೂ ಏನು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಮಾತ್ರ ಸ್ವಿಚ್ ಮಾಡಿ. ಸರ್, ಬೆಸ್ಟ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡೋದು ಹೇಗೆ, ಅನಾಲಿಸಿಸ್ ಮಾಡುವ ಟಿಪ್ಸನ್ನು ಹೇಳಿ ಸರ್. ಬೆಸ್ಟ್ ಮ್ಯೂಚುವಲ್ ಫಂಡ್ ಹೇಗೆ ಚೂಸ್ ಮಾಡೋದಂದರೆ, ಅದೇ ನಾನು ಹೇಳಿದ್ನಲ್ಲ ಅವೆಲ್ಲ, ನೀವು ಏಂಜಲ್ ಅಕೌಂಟಲ್ಲಿ ಹೋದರೆ ಅಲ್ಲೇ ತೋರಿಸುತ್ತೆ ನಿಮಗೆ ಯಾವುದು ಬೆಸ್ಟು, ಟಾಪ್ 5 ಯಾವುದಿದೆ ಅಂತ ತೋರಿಸುತ್ತೆ. ನೀವು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಇಲ್ಲ ನೀವು ಏಂಜಲ್ ಒನ್ನಲ್ಲೂ ಆ್ಯಪಲ್ಲೂ ನೋಡ್ಬೋದು. ಈಗ ನೋಡಿ ನಾನು ತೋರಿಸ್ತೇನೆ. ಸೇಮ್ ಅಲ್ಲೇ ಬಂದು ನಿಮಗೆ SIP ಅಂತ ಇದೆಯಲ್ಲ, SIP ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಡಿಸ್ಕವರಿ ಫಂಡ್ ಅಂತ ಇದು ರೆಕಮೆಂಡ್ ಮಾಡ್ತಾ ಇದೆ, ಟಾಪ್ ರೇಟೆಡ್ ಅಂತ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ ತೋರಿಸುತ್ತೆ. ಬಟ್ ನೀವು ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಫಂಡ್ ಡೀಟೇಲ್ ಕೊಡುತ್ತೆ. 3 ವರ್ಷದಿಂದ ಫಂಡ್ ಯಾವ ಥರ ಪರ್ಫಾರ್ಮ್ ಮಾಡಿದೆ, ಯಾವ ಥರ ರಿಟರ್ನ್ ಕೊಟ್ಟಿದೆ ಅಂತ ತೋರಿಸುತ್ತೆ ಇಲ್ಲಿ ಕೆಳಗಡೆ. ಈ ಫಂಡಲ್ಲಿ ನೀವು 5 ವರ್ಷದ ಹಿಂದ್ಗಡೆ ಇನ್ವೆಸ್ಟ್ ಮಾಡಿ SIP ಮಾಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ನಿಮ್ಮ ಹತ್ರ ಎಷ್ಟಿರ್ತಿತ್ತು ದುಡ್ಡು, ಟೋಟಲ್ ನಿಮ್ಮ ಹತ್ರ 5,000 ಇನ್ವೆಸ್ಟ್ ಮಾಡಿದ್ದಿದ್ರೆ, ತಿಂಗಳ 5,000 ಇನ್ವೆಸ್ಟ್ ಮಾಡಿದ್ದಿದ್ರೆ 28% ರಿಟರ್ನ್ ಕೊಟ್ಟಿದೆ. ನಿಮ್ಮ ಹತ್ರ ಟೋಟಲ್ ವ್ಯಾಲ್ಯೂ ಆಗ್ತಿತ್ತು 6,55,000 ಆಗ್ತಿತ್ತು. ನಿಮ್ಮ ಇನ್ವೆಸ್ಟ್ಮೆಂಟು 3 ಲಕ್ಷ, ನಿಮಗೆ ರಿಟರ್ನ್ ಬಂದಿರೋದು 3,55,000. ಈ ಥರ ನಿಮಗೆ ಡೀಟೇಲ್ಸ್, ಇದರಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ. ಎಕ್ಸಿಟ್ ಲೋಡ್ ಏನಿದೆ, ಎಕ್ಸಿಟ್ ಲೋಡ್ ಅಂದರೆ ನೀವೇನಾದರೂ 1 ವರ್ಷಕ್ಕಿಂತ ಒಳಗಡೆ ಆ ದುಡ್ಡು ಫಂಡ್ನ ಸೆಲ್ ಮಾಡ್ತಿದ್ದೀರಾ, ನಾವು ಎಕ್ಸಿಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮ್ಯೂಚುವಲ್ ಫಂಡ್ ಕಂಪ್ನಿ 1% ಎಕ್ಸಿಟ್ ಲೋಡ್ ಅಂತ ಹಾಕ್ತಾನೆ. ಅದು ಫಂಡ್ ಟು ಫಂಡ್ ಡಿಫರ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಿಟ್ ಫಂಡ್ ಅಂತ ಇದೆ. ಎಕ್ಸಿಟ್ ಫಂಡು ಪೀರಿಯಡ್ ಅಪ್ ಟು 12 ಮಂತ್ಸ್ ಅಂತ ಇದೆ ಅಲ್ವಾ, ಅಲ್ಲಿ 6 ಮಂತ್ ಅಂತ ಇರುತ್ತೆ, 8 ಮಂತ್ ಅಂತ ಇರುತ್ತೆ. ನಾರ್ಮಲಿ ಎಲ್ಲ ಮ್ಯೂಚುವಲ್ ಫಂಡ್ಗಳು 12 ಮಂತ್ನ ಇಟ್ಕೊಂಡಿರ್ತಾರೆ. ಎಕ್ಸಿಟ್ ಲೋಡ್ನ ಚೆಕ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿದೆ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು ಚಾರ್ಜ್ ಮಾಡ್ತಾನೆ ಈ ಫಂಡು ಅಂತ. ಎಕ್ಸ್ಪೆನ್ಸ್ ರೇಷಿಯೋ ಈ ಫಂಡ್ ಚಾರ್ಜ್ ಮಾಡೋದು 1.65%.
ಮತ್ತು ಇದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ AMC ಅಂತ. ಇದು ನಿಮ್ಮ ಥರ 1,000 ರೂಪಾಯಿ 2,000 ರೂಪಾಯಿ ಈ ಥರ ಟೋಟಲ್ ಕಲೆಕ್ಟ್ ಮಾಡಿರೋ ದುಡ್ಡು ಎಷ್ಟಿದೆ ಈ ಫಂಡ್ ಹತ್ರ ಅಂದರೆ, ಇದು ಇಂಡಿವಿಜುವಲ್ ಫಂಡ್ ಹತ್ರ 32,000 ಕೋಟಿ ಇದೆ. 32,000 ಕೋಟಿ ಈ ಫಂಡ್ ಮ್ಯಾನೇಜ್ ಮಾಡ್ತಿರೋ ಟೋಟಲ್ ದುಡ್ಡು. ಇದನ್ನು ನೀವು ಚೆಕ್ ಮಾಡ್ಬೋದು. ಇದು ಸ್ವಲ್ಪ ಕಮ್ಮಿ ಇದ್ದಷ್ಟು ನನ್ನ ಪ್ರಕಾರ ಒಳ್ಳೆಯದು. ಯಾಕಂದರೆ ಜಾಸ್ತಿ ಆಗ್ತಾ ಏನಾಗುತ್ತೆ, ಅಷ್ಟು ಫಂಡ್ ಮ್ಯಾನೇಜ್ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ಲ. ಫಂಡ್ ಮ್ಯಾನೇಜರ್ ಕೈಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನಿಮಗೆ 30,000 20,000ಕ್ಕಿಂತ ಒಳಗಡೆ ಇದ್ದರೆ ಅವ್ನ ಕೈಲಿ ಕಮ್ಮಿ ದುಡ್ಡು ಇರೋದ್ರಿಂದ ಅವ್ನ ಕೈಲಿ ಆಪ್ಷನ್ ಜಾಸ್ತಿ ಇರುತ್ತೆ, ಅವ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ತಾನೆ. ಇದು 100% ಹಿಂಗೆ ವರ್ಕ್ ಆಗುತ್ತೆ. ಕಮ್ಮಿ ಇದ್ದೊಂದು ಜಾಸ್ತಿ ರಿಟರ್ನ್ ಕೊಡ್ತಾನೆ, ಜಾಸ್ತಿ ಇದ್ದೊಂದು ಕಮ್ಮಿ ಕೊಡ್ತಾನೆ ಅಂತಲ್ಲ. ನಾನು ನೋಡಿರೋ ಪ್ರಕಾರ, ನಾನು ಇಷ್ಟು ದಿವಸ ನೋಡಿರೋ ಪ್ರಕಾರ ಕಮ್ಮಿ ಫಂಡ್ ಇದ್ದಾಗ ಫಂಡ್ ಮ್ಯಾನೇಜರ್ ಜಾಸ್ತಿ ರಿಟರ್ನ್ ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಯಾಕಂದರೆ ಫಂಡ್ ಯಾವಾಗ ಜಾಸ್ತಿ ರಿಟರ್ನ್ ಕೊಡುತ್ತಲ್ಲ ಆವಾಗಲೇ ಬೇರೆ ಬಂದು ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಅವನಿಗೆ ಜಾಸ್ತಿ ಕಂಪ್ನಿ ಗ್ರೋ ಆಗುತ್ತೆ. ಕಂಪ್ನಿ ಗ್ರೋ ಮಾಡಬೇಕಂದ್ರೆ ಅವ್ನು ರಿಟರ್ನ್ ಜಾಸ್ತಿ ಕೊಡಲೇಬೇಕು. ಕಮ್ಮಿ ಇದ್ದವನು ಜಾಸ್ತಿ ಫೋಕಸ್ ಮಾಡ್ತಿರ್ತಾನೆ, ಎಲ್ಲಿ ನಾನು ರಿಟರ್ನ್ ಜಾಸ್ತಿ ತೆಗಿಬೇಕು ಅಂತ. ಆಮೇಲೆ ನಿಮಗೆ ಇಲ್ಲಿ ಇನ್ನೂ ಕೆಳಗಡೆ ಬಂದರೆ ಅವಾಗಲೇ ನಾನು ಹೇಳಿದ್ನಲ್ಲ 15% 1 ಇಯರ್ ಕೆಳಗಡೆ, ಆಮೇಲೆ 10% 1 ಇಯರ್ ಮೇಲೆ, ಮತ್ತು 1 ಲ್ಯಾಕ್ ಓವರ್ 1 ಲ್ಯಾಕ್ಗಿನ್ನ ನೀವು ಜಾಸ್ತಿ ರಿಟರ್ನ್ ತೆಗೆದ್ರೆ ಮಾತ್ರ ನಿಮಗೆ ಚಾರ್ಜ್ ಮಾಡ್ತಾರೆ ಅಂತ. ಆಮೇಲೆ ಇಲ್ಲಿ ರಿಸ್ಕ್ ರಿವಾರ್ಡು ರೇಷಿಯೋ ಇದೆ, ಇದು ವೆರಿ ಹೈ ರಿಸ್ಕ್ ಇದೆ. ಇಲ್ಲಿ ನಿಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋನು ತೋರಿಸುತ್ತೆ ಇದು. ಆಮೇಲೆ ARQದು ನಾನು ಅವಾಗ ಹೇಳಿದ್ನಲ್ಲ, ARQ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದು ಏನು ರೇಟಿಂಗ್ ಕೊಟ್ಟಿದೆ ಅಂತಲೂ ತೋರಿಸುತ್ತೆ. ಅದು ಕೊಟ್ಟಿದೆ 5 ಸ್ಟಾರ್ ರೇಟಿಂಗ್ ಕೊಟ್ಟಿದೆ. ವ್ಯಾಲ್ಯೂ ರಿಸರ್ಚ್ ಅಂತ ಒಂದು ಕಂಪ್ನಿ ಇದೆ, ಅದು ಮ್ಯೂಚುವಲ್ ಫಂಡ್ ಕಂಪ್ನಿಗಳನ್ನೇ ರಿಸರ್ಚ್ ಮಾಡುತ್ತೆ. ಅದು 4 ಸ್ಟಾರ್ ಕೊಟ್ಟಿದೆ. ಕ್ರಿಸೈಲ್ 4 ಸ್ಟಾರ್ ಕೊಟ್ಟಿದೆ. ಮಾರ್ನಿಂಗ್ ಸ್ಟಾರ್ 5 ಸ್ಟಾರ್ ಕೊಟ್ಟಿದೆ. ಈ ಫಂಡ್ ಮ್ಯಾನೇಜರ್ ನೇಮ್ ಬಂದ್ಬಿಟ್ಟು ಶಂಕರಲ್ ನರೇನ್ ಅಂತ. ಫಂಡ್ ಮ್ಯಾನೇಜರ್ ಸಿನ್ಸ್ 2011ಇಂದ ಇವರು ಈ ಫಂಡ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಟೋಟಲ್ ಫಂಡು ವ್ಯಾಲ್ಯೂ ಎಷ್ಟಿದೆ, 32,000 ಕೋಟಿ ಇದೆ. ಇದರಲ್ಲಿ ಯಾವ್ಯಾವ ಸ್ಟಾಕ್ ಇದೆ ಅಂತಲೂ ಇದರಲ್ಲಿ ನಿಮಗೆ ಇಲ್ಲಿ ತೋರಿಸುತ್ತೆ. 7.25% HDFC ಬ್ಯಾಂಕಲ್ಲಿದೆ, 7% ONGCನಲ್ಲಿದೆ, ICICI ಬ್ಯಾಂಕಲ್ಲಿದೆ, NTPCನಲ್ಲಿದೆ, ಸನ್ಫಾರ್ಮದಲ್ಲಿದೆ. ಅದರ್ ಹೋಲ್ಡಿಂಗ್ ಅಂದರೆ ಫಸ್ಟು ಟಾಪ್ 5 ಇಲ್ಲಿ ತೋರಿಸಿದ್ದಾನೆ. ಬೇರೆದು ಬಂದ್ಬಿಟ್ಟು ಇನ್ಫೋಸಿಸಲ್ಲಿದೆ, ಭಾರತಿ ಏರ್ಟೆಲಲ್ಲಿದೆ, ರಿಲಯನ್ಸಲ್ಲಿದೆ, ಆಕ್ಸಿಸ್ ಬ್ಯಾಂಕಲ್ಲಿದೆ, ಟಾಟಾ ಮೋಟರ್ DVRಲ್ಲಿದೆ, ಸ್ಟೇಟ್ ಬ್ಯಾಂಕಲ್ಲಿದೆ, ಕೋಲ್ ಇಂಡಿಯಾದಲ್ಲಿದೆ, ICICI ಲಂಬಾರ್ಡಲ್ಲಿದೆ, ವೊಡಾಫೋನ್ ಗ್ರೂಪಲ್ಲಿದೆ, HCL ಟೆಕ್ನಾಲಜೀಸಲ್ಲಿದೆ. ಈ ಥರ ನೀವು ಎಲ್ಲ ಇವನು ಎಲ್ಲೆಲ್ಲಿ ಏನೇನು ಇನ್ವೆಸ್ಟ್ ಮಾಡಿದಾನಂತ ಪ್ರತಿಯೊಂದು ನೀವು ನೋಡ್ಬೋದು. ಈವನ್ 0.5% ಕೂಡ ನಿಮ್ಗೆ ಏಂಜಲ್ ಒನ್ ಆ್ಯಪಲ್ಲೇ ತೋರಿಸ್ಬಿಡುತ್ತೆ. ಸಿಮಿಲರ್ ಫಂಡು ಚೆಕ್ ಮಾಡ್ಕೊಬೋದು. ಇದೇ ಥರ ಸಿಮಿಲರ್ ಫಂಡು ಬೇರೆ ಕಂಪ್ನಿ ಯಾವ್ಯಾವ ಇದ್ದಾವೆ ಅಂತ. ವಿಚ್ ಕ್ಯಾಪ್ ಈಸ್ ದ ಬೆಸ್ಟ್ ಫಾರ್ ಬಿಗಿನರ್ಸ್ ಆ್ಯಂಡ್ ನಂಬರ್ ಆಫ್ ದ ಇಯರ್ಸ್ ಆ್ಯಂಡ್ SIP ಅಮೌಂಟ್. ನಾನು ಅವಾಗ ಹೇಳಿದೆ ಯಾವ ಥರ ಮಾರ್ಕೆಟ್ ಕ್ಯಾಪ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಅಂತ. ಬ್ರದರ್, ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಿತೌಟ್ ಲಾಸ್ ಮಿನಿಮಮ್ 12% ಸಿಗುತ್ತಾ? ವಿತೌಟ್ ಲಾಸ್ ಅಂದರೆ ನೀವು ಲಾಂಗ್ ಟರ್ಮ್ 5 ವರ್ಷ ಮೇಲ್ ಮಾಡಿದ್ದೀರಾ ಅಂದರೆ ನಿಮಗೆ ಒಂದೊಂದು ಸಲ ಎಕನಾಮಿನಲ್ಲಿ ಏನು ಈಗ ದೇಶನೇ ಬೆಳೆದಿಲ್ಲ ಅಂದರೆ ದೇಶದಲ್ಲಿರೋ ಕಂಪ್ನಿಗಳೇ ದೇಶನ ಬೆಳೆಸಬೇಕು. ದೇಶನೇ ಬೆಳೆದಿಲ್ಲ ಅಂದರೆ ಕಂಪ್ನಿ ಕೂಡ ಬೆಳೆದಿರಲ್ಲ. ದೇಶ ಬೆಳೆದಿರುತ್ತೆ, 5 ವರ್ಷ ಬಿಟ್ಟು ದೇಶ ಬೆಳೆಯುತ್ತೆ ಅನ್ನಂಗಿದ್ರೆ ನಿಮ್ಮ ಫಂಡು 12% ರಿಟರ್ನ್ ಮಿನಿಮಮ್ ಕೊಟ್ಟಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಮೇ ಬಿ ನಿಮಗೆ 0 ಅಂದರೆ ಲಾಸ್ ಅಂತೂ ಆಗಲ್ಲ. ನೀವು ಹಾಕಿರೋ 1 ಲಕ್ಷ ಮೇ ಬಿ 1,10,000 15,000 20,000 ಈ ಥರ ರಿಟರ್ನ್ ಇಲ್ದಲೇ ಇರ್ಬೋದು, ಆದರೆ ಲಾಸ್ ಅಂತೂ ಆಗಿರಲ್ಲ. ಅದಕ್ಕೆ ವಿವ್ನ 5 ವರ್ಷ ಮಿನಿಮಮ್ 5 ವರ್ಷದ್ದು ಇಟ್ಕೊಂಡೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. 1 ವರ್ಷ 6 ತಿಂಗಳು 2 ವರ್ಷಕ್ಕೆಲ್ಲ ಮಾಡಿದ್ರೆ ವಾಲಟಿಲಿಟಿ ಇದ್ದೇ ಇರುತ್ತೆ. ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಲಾಸ್ ಆಗೋ ಚಾನ್ಸು 99.99% ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು ಬೆಂಚ್ ಮಾರ್ಕ್ ಬಗ್ಗೆ ಹೇಳಿ ವಿತ್ ಎಕ್ಸಾಂಪಲ್. ಬೆಂಚ್ ಮಾರ್ಕ್ ಅಂದರೆ ಹೇಳಿದ್ನಲ್ಲ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬೆಂಚ್ ಮಾರ್ಕ್. ಈ ಮ್ಯೂಚುವಲ್ ಫಂಡ್ಗಳು ಈ ರಿಟರ್ನ್ಗಿನ್ನ ಜಾಸ್ತಿ ರಿಟರ್ನ್ ಕೊಡಬೇಕು. ಇಲ್ಲ ಅಂದರೆ ನಾನು ಯಾಕೆ ನಿನ್ನ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕೋಣ, ನಾನು ಡೈರೆಕ್ಟ್ ನಿಫ್ಟಿನಲ್ಲಿ ಇರೋ ಇಂಡೆಕ್ಸ್ ಫಂಡಲ್ಲಿ ದುಡ್ಡು ಹಾಕ್ಬಿಡ್ತೀನಿ. ಈ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ. ಈಗ ನೋಡಿದ್ರಲ್ಲ 1.6% ಇವನು ಎಕ್ಸ್ಪೆನ್ಸ್ ರೇಷಿಯೋ ತಗೊಂಡಿದ್ದಾನೆ ಯಾವುದೋ ಒಂದು ಫಂಡಲ್ಲಿ ಅಂದ್ಕೊಳ್ಳಿ. ಬಟ್ ನೀವು ನಿಫ್ಟಿ 50 ಸೇಮ್ ಇಂಡೆಕ್ಸ್ ಫಂಡಲ್ಲಿ ಹೋದಾಗ ಇಲ್ಲಿ 0.5%. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ 500 ರೂಪಾಯಿ ಅಷ್ಟೇ ಎಕ್ಸ್ಪೆನ್ಸ್ ರೇಷಿಯೋ ತಾಣ್ತಾನೆ ಇಂಡೆಕ್ಸ್ ಫಂಡು. ಯಾಕಂದರೆ ಇಲ್ಲಿ ಫಂಡ್ ಮ್ಯಾನೇಜರ್ ತಲೆನೇ ಓಡಿಸೋಂಗಿಲ್ಲ, ಏನು ಜಾಸ್ತಿ ಯೋಚನೆ ಮಾಡೋಂಗಿಲ್ಲ. ನಿಫ್ಟಿನಲ್ಲಿ ಏನಿದೆಯೋ ತಗೊಂಬಂದಲ್ಲಿ ಆಗ್ತಾನೆ ಅಷ್ಟೇ. ಬಟ್ ಇಲ್ಲಿ ಏನಾಗುತ್ತೆ, ಇವನು ತಲೆ ಓಡಿಸ್ಬೇಕಾಗುತ್ತೆ. ಇವನು ಜಾಸ್ತಿ ರಿಟರ್ನ್ ಕೊಡೋಕ್ಕೆ ಇವನು ರಿಸರ್ಚ್ ಮಾಡಬೇಕಾಗುತ್ತೆ. ತುಂಬ ರಿಸರ್ಚ್ ಮಾಡಿ ಅವನು ಸ್ಟಾಕ್ಸ್ನ ಬೈ ಮಾಡಬೇಕಾಗತ್ತೆ. ಇಂಡೆಕ್ಸ್ ಫಂಡಲ್ಲಿ ಫಂಡ್ ಮ್ಯಾನೇಜರ್ ಯಾವುದೇ ಥರ ತಲೆ ಕೆಡಿಸ್ಕೊಳಂಗಿಲ್ಲ. ನಿಫ್ಟಿನಲ್ಲಿ ಏನೇನಿದೆಯೋ ಕಂಪ್ನೀಸು ಸುಮ್ಮನೆ ಬಟ್ಟಿ ಇಡಿಸ್ಬಿಡೋದು ಅಷ್ಟೇ. ನಿಫ್ಟಿ ಮೇಲೆ ಹೋದಂಗೆ ಇದು ಮೇಲೆ ಹೋಗಬೇಕು. ನೆಕ್ಸ್ಟ್ ಕ್ವಶನ್ನು, ಬ್ರೋ ಎಕ್ಸ್ಪೆನ್ಸ್ ರೇಷಿಯೋ ಡೈಲಿ ಕಟ್ಟಾಗುತ್ತಾ, ವಿಡ್ರಾ ಮಾಡ್ಬೇಕಾದ್ರೆ ಕಟ್ಟಾಗುತ್ತಾ? ಎಕ್ಸ್ಪೆನ್ಸ್ ರೇಷಿಯೋ ಬಂದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತೀರಲ್ಲ ಅವಾಗಲೇ ಕಟ್ ಮಾಡ್ತಾರೆ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ಅವಾಗಲೇ ಒಂದು 1% ಏನಿದೆ ಅದನ್ನು 1% 1.5% ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿ ಉಳಿದಿದ್ದ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ.
ನೀವು ಎವ್ರಿ ಮಂತ್ ಹಾಕ್ತೀರಾ, ಎವ್ರಿ ಮಂತ್ 5,000 ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ 5,000ದಲ್ಲಿ 1.5% ಎಕ್ಸ್ಪೆನ್ಸ್ ರೇಷ್ ಕಟ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡ್ತಾರೆ. ವಿಡ್ರಾ ಮಾಡ್ಬೇಕಾದ್ರೆ ಏನು ಕಟ್ ಮಾಡಲ್ಲ ನಿಮಗೆ. ವಿಡ್ರಾ ಮಾಡ್ಬೇಕಾದ್ರೆ ಯಾವುದೇ ಥರ ನಿಮಗೆ ಏನು ಪೋರ್ಟ್ಫೋಲಿಯೋದಲ್ಲಿ ಏನು ವ್ಯಾಲ್ಯೂ ತೋರಿಸುತ್ತೋ ಅದೇ ತೋರಿಸುತ್ತೆ. ಆದರೆ 1 ವರ್ಷಕ್ಕಿಂತ ಒಳಗಡೆ ಮಾಡಿದ್ರೆ ಎಕ್ಸಿಟ್ ಲೋಡ್ ಅಂತ ಹಾಕ್ತಾರೆ. ಎಕ್ಸಿಟ್ ಲೋಡ್ ಅಂದರೆ ನೀವು ಬಿಡಿಸ್ಕೊಂತಿದ್ದೀರಾ ಅಂತ 1% ಚಾರ್ಜ್ ಮಾಡ್ತಾರೆ. ಅದನ್ನು ನೀವು ಎಲ್ಲ ಫಂಡಲ್ಲೂ ಸೇಮ್ ಇರಲ್ಲ. ನೀವು ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಚೆಕ್ ಮಾಡ್ಬೋದು ಯಾವ ಥರ ಎಕ್ಸಿಟ್ ಲೋಡ್ ಇದೆ ಅಂತ. 1 ವರ್ಷದ ಮೇಲ್ಗಡೆ ನೀವೇನಾದರೂ ಹೋದಾಗ ಎಕ್ಸಿಟ್ ಲೋಡ್ ಚಾರ್ಜ್ ಮಾಡೋಂಗೇ ಇಲ್ಲ. ಯಾವ ಮ್ಯೂಚುವಲ್ ಫಂಡು ಚಾರ್ಜ್ ಮಾಡೋಂಗೇ ಇಲ್ಲ. ಅದಕ್ಕೆ ಸೆಬಿ ರೂಲ್ಸ್ ಇದೆ, ಚಾರ್ಜ್ ಮಾಡಬಾರ್ದು ಅಂತ. 1 ವರ್ಷದ ಮೇಲ್ಗಡೆ ಹೋದಾಗ ಅವ್ನು ಚಾರ್ಜೇ ಮಾಡಲ್ಲ. ಆರಾಮಾಗಿ ಎಕ್ಸಿಟ್ ಆಗ್ಬೋದು. ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ ಏನು ವ್ಯಾಲ್ಯೂ ಇದೆ ಅದೇ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಸರ್ ನಮಸ್ತೆ, ಫಾರಿನ್ ಶೇರ್ ಮಾರ್ಕೆಟಲ್ಲಿ ಯಾವುದು ಬೆಸ್ಟು, ಅಲ್ಲಿನ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳಿಸಿಕೊಡಿ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ತಿಳ್ಕೊಂಡು ಕೂತ್ಕೊಳ್ಳೋ ಅಷ್ಟೇ. ಓಕೆ, ಫಾರಿನ್ ಅಂದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ನೀವು ನ್ಯಾಸ್ಡ್ಯಾಕ್ ಫಂಡ್ ಅಂತ ಇದೆ. ನ್ಯಾಸ್ಡ್ಯಾಕ್ ಅಂದರೆ ಅಮೆರಿಕಾದಲ್ಲಿ ಯಾವ ಥರ ಇಲ್ಲಿ ನಿಫ್ಟಿ ಇದೆಯಲ್ಲ, ಅಲ್ಲಿ ಅದೇ ಥರ ಅಲ್ಲಿ ನ್ಯಾಸ್ಡ್ಯಾಕ್ ಇದೆ, ಡೌ ಜೋನ್ಸ್ ಇದೆ, S&P 500 ಅಂತ ಇದೆ. ನೀವು ಅಲ್ಲಿ ಡೈರೆಕ್ಟ್ ಇಂಡೆಕ್ಸ್ ಮೇಲೆ ಹೋಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಕಂಪ್ನಿಗಳಿದ್ದಾವೆ. ಮೋತಿಲಾಲ್ ಓಸ್ವಾಲ್ ನ್ಯಾಸ್ಡ್ಯಾಕ್ 100 ಅಂತ ಇದೆ. ಈಗೆಲ್ಲ ಮ್ಯೂಚುವಲ್ ಫಂಡ್ದು ನ್ಯಾಸ್ಡ್ಯಾಕ್ ಫಂಡ್ ಇದೆ, S&P 500 ಫಂಡ್ ಇದೆ. ನೀವು ಹೋಗಿ ಸುಮ್ಮನೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನನ್ನ ಪ್ರಕಾರ ಜಾಸ್ತಿ ಫಾರಿನಲ್ಲಿ US ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಇನ್ವೆಸ್ಟ್ ಮಾಡಿದ್ದನ್ನು ವಿಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇಂಡಿಯಾ ಇವಾಗ ಒಳ್ಳೆ ಗ್ರೋತಲ್ಲಿದೆ. ಇಂಡಿಯಾದಲ್ಲೇ ಸಖತ್ ದುಡ್ಡು ಮಾಡ್ಬೋದು. ಯಾಕಂದರೆ ಈಗ ಇಂಡಿಯಾ ನೆಕ್ಸ್ಟ್ 10 to 20 ಇಯರ್ಸ್ ಏನು ಗ್ರೋ ಆಗುತ್ತಲ್ಲ, ವರ್ಲ್ಡಲ್ಲಿ ಯಾವುದೇ ಕಂಟ್ರಿ ಕೂಡ ಆ ಥರ ಗ್ರೋ ಆಗೋಲ್ಲ. ಇಂಡಿಯಾದಲ್ಲಿ ಸಿಕ್ಕೋ ರಿಟರ್ನ್ ನಿಮಗೆಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ಇಂಡಿಯಾದ ಮೇಲೆ ಇನ್ವೆಸ್ಟ್ ಮಾಡಿ. ಫಾರಿನಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ನೀವು ಮಾಡೋಂಗಿದ್ರೆ ಮಾಡಿ. ಬಟ್ ನನ್ನ ಪ್ರಕಾರ ಬೇಡವೇ ಬೇಡ. ಇಂಡಿಯಾದಲ್ಲಿ ಸಿಗೋ ರಿಟರ್ನ್ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೇಫ್ಟಿಗೆ ಬೇಕಿದ್ರೆ ನೀವು ಇಂಡಿಯಾದಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅದು ಇದು ಜಾಸ್ತಿ, ಅಮೆರಿಕಾದಲ್ಲಿ ಆ ಥರ ಇಲ್ಲ ಅನ್ನಂಗಿದ್ರೆ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ. ಅಲ್ಲಿ ನಮ್ಮ ದುಡ್ಡು ಅಷ್ಟೊಂದು ಇಲ್ಲಲ್ಲ. ನಾವು ಇಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದಿದ್ರೆ, ಕೋಟ್ಯಾಂತರ ರೂಪಾಯಿ ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇದ್ದಿದ್ರೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಬೇಕಿತ್ತು. ನಾನು ಇನ್ವೆಸ್ಟ್ ಮಾಡ್ತಿರೋದು 5-10 ಸಾವಿರಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀರಾ? ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ. ಇಂಡಿಯಾ ಈಸ್ ಅ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಫಾರ್ ನೆಕ್ಸ್ಟ್ 20 ಇಯರ್ಸ್. ಇಂಡಿಯಾದಲ್ಲಿ ದುಡ್ಡು ಮಾಡ್ದಂಗೆ ಎಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನು, ಸರ್ ಈಗ ಇರೋ ಎಲ್ಲ ಮ್ಯೂಚುವಲ್ ಫಂಡ್ಗಳು ಈಕ್ವಲ್ ಪರ್ಸೆಂಟಲ್ಲಿ ರಿಟರ್ನ್ ಕೊಡುತ್ತಾ? ಚಾನ್ಸೇ ಇಲ್ಲ. ಈ ರಿಟರ್ನ್ ಎಲ್ಲನೂ ಸೇಮ್ ಕೊಡಂಗಿದ್ದಿದ್ರೆ ಕಂಪ್ನಿಗಳು ಉಳಿತಾನೇ ಇರಲಿಲ್ಲ. ಎಲ್ಲ ತಗೊಂಡೋಗಿ SBIನಲ್ಲೇ ಇನ್ವೆಸ್ಟ್ ಮಾಡೋರು, HDFCಯಲ್ಲೇ ಇನ್ವೆಸ್ಟ್ ಮಾಡೋರು, ಏನು ಪ್ರಯೋಜನ ಇತ್ತು? ಡಿಫ್ರೆಂಟ್ ಇರೋದ್ರಿಂದನೇ ಅವ್ನ ಕಂಪ್ನಿ ನಡ್ಸೋಕ್ಕಾಗ್ತಿದೆ. ನಾನು ಜಾಸ್ತಿ ರಿಟರ್ನ್ ಕೊಡ್ತೀನಿ, ನನ್ನ ಹತ್ರ ಇನ್ವೆಸ್ಟ್ ಮಾಡಿ ಅಂತ ಅವ್ನು ಮ್ಯೂಚುವಲ್ ಫಂಡ್ ಕಂಪ್ನಿ ಕೂಡ ಹೇಳ್ತಾ ಇದ್ದಾನೆ. ಸೇಮ್ ರಿಟರ್ನ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ಅದಂಗಿದೆ ಸರ್. ಈಗ ನಿಮ್ಮ ಮನೆಗೆ ನೀವು ದುಡ್ದಷ್ಟೇ ನಿಮ್ಮ ತಮ್ಮ ದುಡಿತಾನೆ ಇಲ್ಲ, ನಿಮ್ಮ ತಮ್ಮ ದುಡ್ದಷ್ಟೇ ನೀವು ದುಡಿತೀರಾ ಅನ್ನೋಕ್ಕಾಗಲ್ಲ. ಡಿಫ್ರೆಂಟ್ ಇರುತ್ತಲ್ಲ, ಸೇಮ್ ಅದೇ ಥರನೇ. ಇಂಡೆಕ್ಸ್ ಫಂಡ್ಗಳು ಮಾತ್ರ ಎಲ್ಲ ಕಂಪ್ನಿಗಳದ್ದು ಸೇಮೇ ರಿಟರ್ನ್ ಬರುತ್ತೆ. ನಿಫ್ಟಿ ಯಾವ ಥರ ರಿಟರ್ನ್ ಕೊಡುತ್ತೆ ಅದೇ ಥರನೇ ಇಂಡೆಕ್ಸ್ ಫಂಡು ರಿಟರ್ನ್ ಕೊಡುತ್ತೆ. ಅದು ನೀವು ಯಾವುದೇ ಕಂಪ್ನಿಯಿಂದ ಬೈ ಮಾಡಿ, SBIನಲ್ಲಿ ಬೈ ಮಾಡಿ, ಎಲ್ಲೇ ಬೈ ಮಾಡಿ, ಇಂಡೆಕ್ಸ್ ಫಂಡ್ ಮಾತ್ರ ಸೇಮ್ ರಿಟರ್ನ್ ಕೊಡೋದು. ನೆಕ್ಸ್ಟ್ ಕ್ವಶನ್, ಮ್ಯೂಚುವಲ್ ಫಂಡಲ್ಲಿ 1 ತಿಂಗಳು 1,000, ಇನ್ನೊಂದು ತಿಂಗಳು 2,500, ಇನ್ನೊಂದು ತಿಂಗಳು 500 ಹೀಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದಾ? SIPನಲ್ಲಿ ಮಾಡೋಕ್ಕೆ ಬರಲ್ಲ. ನೀವು ಲಮ್ಸಮಲ್ಲಿ ಮಾಡ್ಬೋದು. ಲಮ್ಸಮ್ ಇರೋದೇ 5,000. ಅವ್ರು ಇನ್ವೆಸ್ಟ್ ಮಾಡಿಸ್ಕೊಳೋದೇ 5,000. ಈ ಥರ 500,000 ಲಮ್ಸಮಲ್ಲಿ ಇನ್ವೆಸ್ಟ್ ಮಾಡಿಸ್ಕೊಳಕ್ಕೆ ಬಿಡಲ್ಲ. ಒಂದೊಂದು ಫಂಡ್ ಮಾಡಿಸ್ಕೊತಾರೆ. ಅದಕ್ಕಿಂತ ನೀವು, ನಾನು ಅವತ್ತು ಹೇಳಿದ್ನಲ್ಲ, ನಿಫ್ಟಿ ಬೀಸಲ್ಲಿ ಬೈ ಮಾಡಿಬಿಡಿ. ನಿಮ್ಮ ಹತ್ರ ಜಾಸ್ತಿ ಈ ಥರ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮಾರ್ಕೆಟಲ್ಲಿ ನಿಮ್ಮ ಹತ್ರ ಏನಾದರೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಈಗ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನಿಫ್ಟಿ ಬೀಸ್ ಅಂತ ಸರ್ಚ್ ಮಾಡಿ ನಿಫ್ಟಿ ಬೀಸ್ ಬೈ ಮಾಡಿ. ನಿಮ್ಮ ಹತ್ರ 2,000 ಇತ್ತಾ, 2,000ಕ್ಕೆ ಎಷ್ಟು ನಿಫ್ಟಿ ಬೀಸ್ ಬರುತ್ತೆ ಅದನ್ನು ಬೈ ಮಾಡಿ. 2,500 ಇತ್ತಾ ಮುಂದಿನ ತಿಂಗಳು, 2,500ಕ್ಕೆ ಎಷ್ಟು ಬರುತ್ತೆ ಅಷ್ಟು ಬೈ ಮಾಡಿ. ಬರೀ 500 ರೂಪಾಯಿ ಇತ್ತಾ, 500 ರೂಪಾಯಿಗೆ ಎಷ್ಟು ಬರುತ್ತೆ ಅದನ್ನು ಬೈ ಮಾಡಿ. SIP ಮಾಡೋಕ್ಕೆ ಹೋಗ್ಬಿಡಿ. SIPನಲ್ಲಿ ಆ ಥರ ತಿಂಗಳ ಈ ಥರ ವೇರಿಯೇಷನ್ ಮಾಡೋಕ್ಕೆ ಬರಲ್ಲ. SIPನಲ್ಲಿ ಸರ್ ನಾನು ಮ್ಯೂಚುವಲ್ ಫಂಡು ಬ್ಯಾಂಕಲ್ಲಿ ಮಾಡಿದ್ದೀನಿ, SBIನಲ್ಲಿ. ಈ ಬ್ಯಾಂಕಲ್ಲಿ ಮಾಡೋದಕ್ಕೂ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಮಾಡೋದಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ನೀವು ಬ್ಯಾಂಕಲ್ಲಿ ಮಾಡಿದ್ರೆ ಏನಾಗುತ್ತೆ, ನೀವು SBIನಲ್ಲಿ ಮಾಡಿದ್ರೆ ಏನಾಗುತ್ತೆ, ನೀವು SBI ಮ್ಯೂಚುವಲ್ ಫಂಡ್ ಮಾತ್ರ ಬೈ ಮಾಡಬೇಕಾಗತ್ತೆ. SBI ಮ್ಯೂಚುವಲ್ ಫಂಡ್ ಬಿಟ್ಬಿಟ್ಟು ಬೇರೆ ಮ್ಯೂಚುವಲ್ ಫಂಡ್ನ ಅವ್ರು ಸೆಲ್ಲೇ ಮಾಡಲ್ಲ ನಾರ್ಮಲಿ ಎಲ್ಲ ಬ್ಯಾಂಕ್ಗಳು. ಇಲ್ಲೇನಾಗುತ್ತೆ ನಿಮಗೆ, ಇದೊಂದು ಪ್ಲಾಟ್ಫಾರ್ಮಾ. ಈಗ ನೀವೊಂದು ಪ್ಲಾಟ್ಫಾರ್ಮ್ ಅಂದರೆ ಏನು ಹೇಳಿ, ಈಗ ರೈಲ್ವೆ ಸ್ಟೇಷನಲ್ಲಿ ಒಂದು ಪ್ಲಾಟ್ಫಾರ್ಮ್ ಇರುತ್ತಲ್ವ, ಈ ಥರ ಇಲ್ಲೋಗಿ ನಾನು ನಿಂತ್ಕೊಂಡ್ರೆ ನಾನು ಮುಂಬೈ ಟ್ರೈನು ಹತ್ಬೋದು, ನಾನು ಗುಜರಾತ್ಗೂ ಹೋಗ್ಬೋದು, ಹುಬ್ಬಳ್ಳಿಗೂ ಹೋಗ್ಬೋದು, ಧಾರವಾಡಕ್ಕೂ ಹೋಗ್ಬೋದು, ದಾವಣಗೆರೆಗೂ ಹೋಗ್ಬೋದು. ಇಲ್ಲಿ ಎಲ್ಲ ಥರ ಆಪ್ಷನ್ ಇದೆ ನನಗೆ. ಇಲ್ಲಿ ಡೈರೆಕ್ಟ್ ಬ್ಯಾಂಕ್ ಜೊತೆ ಹೋದಾಗ ಏನಾಗುತ್ತೆ, ಅವ್ರ ಹತ್ರ ಯಾವ ಮ್ಯೂಚುವಲ್ ಫಂಡ್ ಇರುತ್ತೋ ಅದೇ ಬೈ ಮಾಡಬೇಕಾಗತ್ತೆ. ನಿಮಗೆ ಇಷ್ಟು ಯೂಸರ್ ಫ್ರೆಂಡ್ಲಿ ಇರಲ್ಲ ಅದು.
ನೀವು ಅದಕ್ಕೆ ನೀವು ಅಪ್ಲಿಕೇಶನಿಂದನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಅನಿಸಿರುತ್ತೆ ಅಪ್ಲಿಕೇಶನ್ ಮುಳುಗೋಗ್ಬಿಟ್ರೆ ನಾನೇನು ಮಾಡೋಣ, ಆಮೇಲೆ ಹೆಂಗೆ ಮಾಡೋಣ ಅಂತ. ಅವೆಲ್ಲ ತಲೆನೇ ಕೆಡಿಸ್ಕೊಂಬೇಡಿ. ನೀವು ಅಪ್ಲಿಕೇಶನ್ನ ಜಸ್ಟ್ ಬೈ ಮಾಡೋಕ್ಕೆ ಅಷ್ಟೇ ಯೂಸ್ ಮಾಡ್ತಿದ್ದೀರಾ. ಬೈ ಮಾಡಿ 1 ಇಲ್ಲ 2 ದಿವಸಕ್ಕೆ ಆಟೋಮೆಟಿಕ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಹೋಗ್ಬಿಡುತ್ತೆ ಅದು ಇನ್ವೆಸ್ಟ್ಮೆಂಟು. ಈ ಆ್ಯಪ್ ಜೊತೆ ಇರಲ್ಲ, ಈ ಆ್ಯಪ್ ಕಂಪ್ನಿಗಳಿಗೆ ಯಾವುದೇ ಥರ ರೈಟ್ಸ್ ಇರಲ್ಲ. ಇವರು ಬೈ ಮಾಡೋಕ್ಕೆ ಸೆಲ್ ಮಾಡೋಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಡಿಮ್ಯಾಟ್ ಅಕೌಂಟ್ಗೆ ಹೋದ್ಮೇಲೆ ಇವ್ನ ಕಂಪ್ನಿ ಮುಳುಗೋಗ್ದಲೇ ಇರಲಿ, ನಿಮ್ಮ ತಲೆನೇ ಕೆಡಿಸ್ಕೊಂಬೇಡಿ. ನೆಕ್ಸ್ಟ್ ಕ್ವಶನ್ನು ನೋಡಿ, ಇವರು ಇದೇ ಕ್ವಶನ್ ಕೇಳಿದ್ದಾರೆ. ಸರ್, ನಾನು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ, ಏಂಜಲ್ ಒನ್ನೇ ಅಂದ್ಕೊಳ್ಳಿ. ಏಂಜಲ್ ಒನ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಕಂಪ್ನಿ ಮುಳುಗೋದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇದೇ ನನ್ನ ಮ್ಯೂಚುವಲ್ ಫಂಡ್ ಅಂತ? ಹೆಂಗೆ ಅಂದರೆ ನಿಮಗೆ ಫೋಲಿಯೋ ನಂಬರ್ ಅಂತ ಇರುತ್ತೆ. ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮೇಲ್ ಬಂದಿರುತ್ತೆ, ಇಲ್ಲ ನಿಮಗೆ ಅಲ್ಲಿ ಇದರಲ್ಲೂ ಮೊಬೈಲ್ ಆ್ಯಪಲ್ಲೂ ತೋರಿಸುತ್ತೆ ಫೋಲಿಯೋ ನಂಬರ್ ಅಂತ. ಫೋಲಿಯೋ ನಂಬರ್ನ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಮೇಲಲ್ಲಿ ಇರುತ್ತೆ. ಮೇಲಲ್ಲಿದ್ದರೆ ತಲೆನೇ ಕೆಡಿಸ್ಕೊಂಬಿಡಿ, ಮೇಲ್ ಬರ್ತಾ ಇರುತ್ತೆ. ಎವ್ರಿ ತಿಂಗಳಿಗೆ ಒಂದ್ಸಲ ಡೈರೆಕ್ಟು ನಿಮಗೆ ನೀವು ಇನ್ವೆಸ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ ಕಂಪ್ನಿನವರೇ ಮೇಲ್ ಮಾಡ್ತಿರ್ತಾರೆ. ನಿಮ್ಮ ಫಂಡ್ ಇಷ್ಟಿದೆ, ಫಂಡ್ ವ್ಯಾಲ್ಯೂ ಇಷ್ಟಿದೆ ಅಂತ ಮೇಲ್ ಮಾಡ್ತಿರ್ತಾರೆ. ಫೋಲಿಯೋ ನಂಬರ್ನ ನೀವು ಇಟ್ಕೊಳ್ಳಿ. ಈ ಫೋಲಿಯೋ ನಂಬರ್ ಇದ್ದರೆ ನೀವು ಫೋಲಿಯೋ ನಂಬರ್ನ ಇಟ್ಕೊಳ್ಳಿ. ಫೋಲಿಯೋ ನಂಬರ್ ಬೇಡ, ನನಗೆ ಇವೆಲ್ಲ ತಲೆ ಕೆಡಿಸ್ಕೊಳ್ಬೇಕು, ಇದೆಲ್ಲ ಒಂದೊಂದು ಫಂಡಲ್ಲಿ ಒಂದೊಂದು ಫೋಲಿಯೋ ನಂಬರ್ ಇದೆ ಅನ್ನಂಗಿದ್ರೆ ಪ್ಯಾನ್ ನಂಬರ್ ಇದೆಯಾ? ಪ್ಯಾನ್ ನಂಬರ್ ಇದ್ದರೆ ಸಾಕು. ನೀವು ಈಗ ಇಲ್ಲಿ ಏಂಜಲ್ ಒನ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ನಾಳೆ ಏಂಜಲ್ ಒನ್ ಏನೋ ಮುಳುಗೋಗ್ಬಿಟ್ಟ, ಏನೋ ಮಾಡ್ಕೊಂಡು ಒಂದೇನೋ ಮುಳುಗೋಗ್ಬಿಟ್ಟ. ಈಗ ನೀವು ಮ್ಯೂಚುವಲ್ ಫಂಡ್ ಹೆಂಗೆ ಕಲೆಕ್ಟ್ ಮಾಡಬೇಕು? ನೀವು HDFC ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಗೊತ್ತು. ನೀವು HDFC ಮ್ಯೂಚುವಲ್ ಫಂಡಲ್ಲಿ ಹೋಗ್ತೀರಾ, ನಿಮ್ಮ ಪ್ಯಾನ್ ನಂಬರ್ ಕೊಡ್ತೀರಾ, ಈ ಪ್ಯಾನ್ ನಂಬರ್ ಜೊತೆ ಯಾವ್ಯಾವ ಮ್ಯೂಚುವಲ್ ಫಂಡ್ ಇದೆ ಹೇಳು ಅಂತ ಎಂಟೈರ್ ಲಿಸ್ಟ್ ಬಂದುಬಿಡುತ್ತೆ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿರ್ಬೇಕಾದ್ರೆ ಪ್ಯಾನ್ ನಂಬರ್ ಕೊಟ್ಟಿರ್ತೀರಲ್ವ, ಪ್ಯಾನ್ ನಂಬರ್ ಜೊತೆನೇ ನೀವು ಏನು ಇನ್ವೆಸ್ಟ್ ಮಾಡಿದ್ರೂ ಲಿಂಕ್ ಆಗುತ್ತೆ. ಎಂಟೈರ್ ಡೀಟೇಲ್ಸ್ ಬಂದ್ಬಿಡುತ್ತೆ ಅಲ್ಲಿ ನಿಮಗೆ. ಜಸ್ಟ್ ಏಂಜಲ್ ಒನ್ನಲ್ಲಿ ಇನ್ವೆಸ್ಟ್ ಮಾಡಿರೋದಲ್ಲ, ನೀವು ಗ್ರೋನಲ್ಲೂ HDFC ಮ್ಯೂಚುವಲ್ ಫಂಡಲ್ಲಿ ಏನೋ ಬೈ ಮಾಡಿದ್ದೀರಾ, ಜೆರೋದಲ್ಲೂ HDFC ಮ್ಯೂಚುವಲ್ ಫಂಡ್ ಜೊತೆ ಏನೋ ಬೈ ಮಾಡಿದ್ದೀರಾ, ಎಲ್ಲನೂ ಬಂದ್ಬಿಡುತ್ತೆ ನಿಮ್ಮ ಪ್ಯಾನಲ್ಲಿ ಹಾಕ್ಬಿಟ್ರೆ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅಷ್ಟೊಂದು ಎಲ್ಲ ಇದ್ದರೆ ಇಷ್ಟು 30,000 ಕೋಟಿ ನೋಡಿದ್ರೆ ಯಾವುದೋ ಒಂದು ಸಣ್ಣ ಫಂಡ್ 30,000 ಕೋಟಿ ಮ್ಯಾನೇಜ್ ಮಾಡ್ತಿದ್ದಾನೆ, ಲಕ್ಷಾಂತರ ಕೋಟಿ ಮ್ಯಾನೇಜ್ ಮಾಡ್ತಾರೆ. ಅಷ್ಟೊಂದೆಲ್ಲ ಇದಾಗಲ್ಲ. ಗೊತ್ತು ನಮಗೆ, ನಾವು ಸ್ವಲ್ಪ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಇರುತ್ತೆ ಅದು ಕಾಳಜಿ, ನಮ್ಮದು ಹುಷಾರಾಗಿರಬೇಕು. ನಮ್ಮ ದುಡ್ಡು ಹೆಚ್ಚು ಕಡಿಮೆ ಆದರೆ ಅದನ್ನು ದುಡಿಯೋದು ಕಷ್ಟ ಮತ್ತು ವಾಪಸ್ಸು ಅಂತ. ನಾನು ಹೇಳಿದ್ನಲ್ಲ, ಪ್ಯಾನ್ ನಂಬರ್ ಇದ್ದರೆ ಡೈರೆಕ್ಟ್ ನೀವು ಹೋಗಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಕಂಪ್ನಿ ಹತ್ರ ಹೋಗಿನೂ ನೀವು ಕೇಳ್ಬೋದು. ಮತ್ತು ನಾನು ಅವತ್ತು ಹೇಳಿದ್ದೀನಿ ಮ್ಯೂಚುವಲ್ ಫಂಡ್ ಕಂಪ್ನಿ ಯಾಕೆ ಮುಳುಗೋಗಲ್ಲ ಅಂತ. ನೀವು ಅದನ್ನು ಗೊತ್ತಾಗಬೇಕಂದ್ರೆ ನಮ್ಮದು Q&A ಫಸ್ಟ್ ವೀಡಿಯೋ ಮಾಡಿದ್ದೀವಲ್ಲ, ಅದನ್ನು ಚೆಕ್ ಮಾಡಿ, ಇಲ್ಲಿ ಬರುತ್ತೆ ನೋಡಿ, ಇದನ್ನ ಹೋಗಿ ಚೆಕ್ ಮಾಡಿ. ಈ ವಿಷಯದಲ್ಲಿ ಇಲ್ಲಿ ಏನೇನು ಕೇಳಿದ್ದೀರಲ್ಲ, ಇದಕ್ಕೆಲ್ಲ ಬೇಸಿಕ್ ನಿಮ್ಗೆ ಏನೇನು ಕ್ವಶನ್ ಇತ್ತು ಅದಕ್ಕೆಲ್ಲ ನಾನು ಅಲ್ಲಿ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಆವರೇಜ್ ರಿಟರ್ನ್ ಆಫ್ SIP ಫ್ರಮ್ ಲಾಸ್ಟ್ 7 years? ಸರ್, ಒಂದೊಂದು ಫಂಡ್ ಒಂದೊಂದು ಥರ ರಿಟರ್ನ್ ಕೊಟ್ಟಿದೆ. ನಾನು ಅವಾಗಲೇ ತೋರಿಸಿದ್ನಲ್ಲ, ಅದು 28% ರಿಟರ್ನ್ ಕೊಟ್ಟಿದೆ. ಒಂದು ಫಂಡು 13% ಕೊಟ್ಟಿರುತ್ತೆ, ಒಂದು ಫಂಡು 17% ಕೊಟ್ಟಿರುತ್ತೆ. ಫಂಡ್ ಟು ಫಂಡ್ ಡಿಫರ್ ಆಗುತ್ತೆ. ಮ್ಯೂಚುವಲ್ ಫಂಡ್ ಅಂದರೆ ಯಾವುದೋ ಒಂದೇ ಅಲ್ಲ, 150 ಮ್ಯೂಚುವಲ್ ಫಂಡ್ ಕಂಪ್ನಿ ಇದಾವೆ ಇಂಡಿಯಾದಲ್ಲಿ. ಫಂಡ್ ಟು ಫಂಡ್ ಡಿಫರ್ ಆಗುತ್ತೆ, ಎಲ್ಲನೂ ಸೇಮೇ ಕೊಟ್ಟಿರೋಲ್ಲ. ನೆಕ್ಸ್ಟ್ ಕ್ವಶನ್ನು, ಸರ್, ನಾವು ಸ್ಟಾರ್ಟ್ ಮಾಡಿರೋ SIP ಲಾಸಲ್ಲಿ ರನ್ ಆಗ್ತಾ ಇದೆ, ಸೊ ಅದನ್ನು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಹೇಳಿ ಸರ್. ಸರ್, ನನಗೆ ಹೆಂಗೆ ಲಾಸ್ ಆಗ್ತಿದೆ ಅನ್ನೋದೇ ಕನ್ಫ್ಯೂಸ್ ಆಗಿದೆ. ಯಾಕಂದರೆ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವೇನಾದರೂ ಮೊನ್ನೆ 1 ತಿಂಗಳು ಇಲ್ಲ 2 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಮೇ ಬಿ ಲಾಸ್ ಆಗಿರುತ್ತೆ. ಲಾಸ್ ಅಂದರೆ ಮೇ ಬಿ ಏನೋ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 98, 97 ಬಂದಿರ್ಬೋದು. ನೀವು 1 ವರ್ಷದಿಂದ ಯಾರೇ ಇನ್ವೆಸ್ಟ್ ಮಾಡಲಿ, ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ಅವ್ನು ಲಾಸ್ ಆಗಿದೆ ಅಂತ ಹೇಳ್ಬಿಡ್ಲಿ, ನಾನು ಒಪ್ಕೊಂಡ್ಬಿಡ್ತೀನಿ. ಲಾಸ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮಾರ್ಕೆಟ್ ಮೇಲಿದ್ದಾಗ ಮ್ಯೂಚುವಲ್ ಫಂಡ್ಗಳು ಮೇಲಿರಲೇಬೇಕು. ಎಂಥ ಮ್ಯೂಚುವಲ್ ಫಂಡ್ಗಳು ಕೂಡ ಮೇಲಿರಲೇಬೇಕು. ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿರೋದು ಮೇ ಬಿ ಲಾಸ್ ಆಗಿರುತ್ತೆ, ಯಾಕಂದರೆ ಅವ್ರು ತೊಗೊಂಡಿರೋ ಸ್ಟಾಕ್ ತೊಗೊಂಡಿರ್ತಾರೆ. ಮ್ಯೂಚುವಲ್ ಫಂಡಲ್ಲಿ ಅಂಥ ಕಂಪ್ನಿಗಳು ಅವ್ರು ಬೈ ಮಾಡಲ್ಲ. ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗಿರೋಕ್ಕೆ ನನ್ನ ಪ್ರಕಾರ ಚಾನ್ಸೇ ಇಲ್ಲ. ಹಂಗೆ ನೋಡಿ, ನೀವು ಯಾರದೇ ತೆಗೆದು ನೋಡಿ, ಯಾರದೇ ಫ್ರೆಂಡ್ಸು ಫ್ಯಾಮಿಲಿ, ನೀವು ಯಾರ್ದಾನ ಅಳೊಬ್ರು ತೆಗೆದು ನೋಡಿ, ಅವ್ರದ್ದು ಲಾಸ್ ಆಗಿದೆಯಾ ನೋಡಿ. ನಿಮ್ಮದು ಬರೀ ಈ ಥರ ಒಂದು ವಾರಕ್ಕೆ 15 ದಿವಸಕ್ಕೆ ಮೇಲೆ ಕೆಳಗೆ ಹೋಗೋದನ್ನ ಮೇಲೆ ಹೋಗ್ತಿದೆ ಕೆಳಗೆ ಹೋಗ್ತಿದೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ದೇವ್ರಾಣೆಗೂ ನೀವು ಇಲ್ಲಿ ದುಡ್ಡು ಮಾಡೋಕ್ಕಾಗೋದೇ ಇಲ್ಲ. ಮಾರ್ಕೆಟ್ ಯಾವಾಗಲೂ ಹಿಂಗೋಗಲ್ಲ ಸರ್, ಹಿಂಗೋಗುತ್ತೆ ಹಿಂಗಿರುತ್ತೆ ಮಾರ್ಕೆಟು. ನೀವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕಂದ್ರೆ ಯಾವಾಗಲೂ ಸ್ಟೇಬಲಾಗಿ ಕುತ್ಕೊಬೇಕು ಮಾರ್ಕೆಟ್ ಜೊತೆಗೆ, ತಲೆ ಕೆಡಿಸ್ಕೊಬಾರ್ದು. ಲಾಂಗ್ ಟರ್ಮ್ ಯೋಚನೆ ಮಾಡಿ. 5 ವರ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಡೈಲಿ ಏನಕ್ಕೆ ನೋಡೋಕೆ ಹೋಗ್ತೀರಿ, ಇವತ್ತೇನಕ್ಕೆ ನೋಡ್ತಿದ್ದೀರಾ ಅದನ್ನು? ಲಾಂಗ್ ಟರ್ಮ್ ಯೋಚನೆ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಈ ಥರ ಡೈಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಅದನ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಬೇರೆ ಕೇಳ್ತಿದ್ದೀರಾ. ಏನು ಅದು ದೊಡ್ಡ ಕಥೆನೇ ಅಲ್ಲ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನಾನೇ ಹೇಳ್ತಿದ್ದೀನಲ್ಲ, ಅಟ್ಲೀಸ್ಟ್ 6 ತಿಂಗಳಿಂದ ಯಾವನ ಇನ್ವೆಸ್ಟ್ ಮಾಡಿದ್ದಾನೆ ಅಂದರೆ ಅವ್ನು ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲವೇ ಇಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ.
ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡೋದೇ ನಾವು ಪೀಸ್ಫುಲ್ ಆಗಿರೋಕ್ಕೆ. ನನಗೆ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವಾಲಟೈಲಿಟಿ ಜಾಸ್ತಿ, ಅದರಿಂದ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ನೀವು ಮ್ಯೂಚುವಲ್ ಫಂಡ್ ನೋಡಿನೂ ಈ ಥರ ಗಾಬರಿ ಆಗ್ತೀರಾ ಅಂದರೆ ನೀವು ಬೆಟರ್ ಎಫ್ ಡಿನಲ್ಲೇ ದುಡ್ಡಿಡಿ. ಎಫ್ ಡಿನೇ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಎಫ್ ಡಿನಲ್ಲಿ ಇಟ್ಟರೆ ಗೊತ್ತಲ್ಲ, ಇನ್ಫ್ಲೇಷನ್ನು ಬೀಟ್ ಮಾಡಲ್ಲ. ರಿಸ್ಕ್ ತೊಗೊಳ್ಳಿ. ರಿಸ್ಕ್ ಅಂದರೆ ಈ ಮ್ಯೂಚುವಲ್ ಫಂಡಲ್ಲಿ ಅಷ್ಟೊಂದು ರಿಸ್ಕ್ ಇರಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ ಸರ್, ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಈ ವಿಡಿಯೋ ಭಾಳ ಲೆಂತ್ ಆಯಿತು. ಮೊನ್ನೆ ಒಬ್ಬರು ನನಗೆ ಕಾಮೆಂಟ್ ಮಾಡಿದರು, ಏನು ಇಷ್ಟೊಂದು ಲೆಂತ್ ಆಯಿತು ಸರ್, ಸಖತ್ ಬೋರ್ ಆಗ್ತಾ ಇದೆ ಅಂತ. ನಿಮಗೆ ಬೋರ್ ಆಗ್ತಿದೆ ಅಂದರೆ ಮೇ ಬಿ ನಿಮಗೆ ಈ ವಿಷಯ ಗೊತ್ತಿರುತ್ತೆ, ಅದರಿಂದ ಬೋರ್ ಆಗ್ತಾ ಇರುತ್ತೆ. ವಿಷಯ ಗೊತ್ತಿಲ್ಲದವ್ರಿಗೆ ಗೊತ್ತಾಗಬೇಕು ಅಂದರೆ ಅದನ್ನು ಬೋರ್ ಆಗಂಗೆ ಹೇಳ್ಬೇಕು. ಇದು ಎಕ್ಸೈಟ್ಮೆಂಟ್ ಮಾಡೋಕ್ಕೆ, ಇದು ಫನ್ನಿ ವಿಡಿಯೋ ಅಲ್ಲ, ಕಾಮಿಡಿ ವಿಡಿಯೋ ಅಲ್ಲ, ಇದು ಎಜುಕೇಷನಲ್ ವಿಡಿಯೋ. ಎಜುಕೇಷನ್ ಯಾವಾಗಲೂ ಬೋರ್ ಆಗೇ ಆಗುತ್ತೆ. ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಯಾವತ್ತೂ ಬೋರ್ ಆಗಲ್ಲ, ಅವ್ರು ಕಲಿತಾರೆ. ನಿಮ್ಗೆ ಆಲ್ರೆಡಿ ವಿಷಯ ಗೊತ್ತಿದೆ ಅಂದರೆ ದೇವರಾಣೆಗೂ ನನಗೂ ಹೇಳೋಕ್ಕೆ ಬೋರ್ ಆಗುತ್ತೆ. ಹೊಸದಲ್ವಾ, ಅವ್ರಿಗೆ ಕಲಿಯೋಕ್ಕೆ ಇಷ್ಟ ಇರುತ್ತೆ. ನಿಮಗೆ ಗೊತ್ತಿದ್ರೆ ನೋಡೋಕೋಬೇಡಿ, ಗೊತ್ತಿಲ್ಲದವ್ರು ನೋಡ್ತಾರೆ. ನೀವು ಇನ್ನೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಏಂಜಲ್ ಒನ್ ನಾನು ಯಾವ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದನ್ನೇ ನಾನು ರೆಕಮೆಂಡ್ ಮಾಡಿರೋದು. ಮತ್ತು ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದ್ದರೆ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಮತ್ತೆ ನಾನು ಇನ್ನೊಂದು ಸಲ ಯಾವಾಗ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.